ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಶ್ರೀಪೀಠದ ಗುರುಗಳಾಗಿರ್ತಕ್ಕಂಥ ಪೂಜ್ಯ ವಚನಾನಂದ ಸ್ವಾಮಿಗಳಿಗೆ ನಮಸ್ಕರಿಸಿ, ಈಗಾಗಲೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಗಡಿನಾಡು ನಿಗಮದ ಅಧ್ಯಕ್ಷರು, ಸಹೋದರ ಸಮಾನರಾಗಿರ್ತಕ್ಕಂಥ ಮಾನ್ಯ ಸೋಮಣ್ಣ ಬೇವಿನಮರದವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸಹೋದರ ಅರುಣ್ ಕುಮಾರ್ ಪೂಜಾರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರೇ, ಮಾನ್ಯ ಬಾಬಣ್ಣವರೇ, BDCC ಬ್ಯಾಂಕ್ನ ಅಧ್ಯಕ್ಷರು, ಹಿತೈಷಿಗಳು, ಬಂಧುಗಳಾಗಿರ್ತಕ್ಕಂಥ ಮಾನ್ಯ ತಿಪ್ಪೇಸ್ವಾಮಿ ಅವರೇ, ಹಿರಿಯರಾಗಿರ್ತಕ್ಕಂಥ ಮಾನ್ಯ ದೀಟೂರು ಸಮಾಜದ ಅಧ್ಯಕ್ಷರು ದೀಟೂರು ಚಂದ್ರಶೇಖರಪ್ಪನವರೇ, ಸಹೋದರ ಅಜಯ್ ಕುಮಾರ್ ಅವರೇ, ಕೂಡ್ಲಿಗಿ ಕೊಟ್ಟೂರು ಭಾಗದಿಂದ ಆಗಮಿಸಿರ್ತಕ್ಕಂಥ ಭರಮಗೌಡ್ರೆ, ಪಂಪನಗೌಡ್ರೆ, ಹಿರೇಕೆರೂರಿನ ಮಾಲ್ತೇಶ್ ಅವರೇ, ಗಂಗಾಧರ್ ಅವರೇ, ಅಡಿವಳ್ಳಿ ಬಸವರಾಜ್ ಅವರೇ, ಚಿಕ್ಕಬಿದಿರಿ ಸಿದ್ದಣ್ಣವರೇ, ಪ್ರಕಾಶ್ ಪಾಟೀಲ್ರೇ, ರೇವಣ್ಣವರೇ, ಕಡ್ಕೋಳವ್ರೆ, ಸಿದ್ದನಗೌಡ್ರೆ, ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವರಿವರೆಂದೇ ನಮ್ಮ ಸಮಾಜದ ಎಲ್ಲ ಹಿರಿಯ ಬಂಧುಗಳೇ, ಈಗ ತಾನೇ ಮನಬಿಚ್ಚಿ ಮಾತನಾಡಿದಂಥ ಸಮಾಜದ ಕ್ರೋಢೀಕರಣ ಆಗಿದ್ದಂಥ ಸುಮಾರು 18 ವರ್ಷದ ಲೆಕ್ಕವನ್ನು ಕೇಳಲಿಕ್ಕೆ ಸಮಾಜದ ವತಿಯಿಂದ ನೇಮಕಗೊಂಡಿರ್ತಕ್ಕಂಥ ಹಿರಿಯ ಸೋದರ ಸಮಾನರು, ಹಿತೈಷಿಗಳು, ಮಾರ್ಗದರ್ಶಕರು, ಬಂಧುಗಳು ಆಗಿರ್ತಕ್ಕಂಥ ಮಾನ್ಯ MG ಪರಮೇಶ್ವರ ಗೌಡ್ರೆ, ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ, ಕೇವಲ ನನ್ನ ಪಂಚಮಸಾಲಿ ಸಮಾಜದವರು ಅಷ್ಟೇ ಅಲ್ಲ ಇವತ್ತು ಬಂದಿರತಕ್ಕಂಥದ್ದು, ಎಲ್ಲ ಸಮಾಜದವರು ಬಂದಿದ್ದಾರೆ. ಬಸವನ ಜಯಂತಿ ಅಂತ ಹೇಳಿ ಎಲ್ಲ ಸಮಾಜದವರು ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ. ಎಲ್ಲ ಬಂಧು ಬಾಂಧವರೇ, ಆತ್ಮೀಯರೇ, ಪತ್ರಿಕಾ ಮಿತ್ರರೇ, ಸೋಮಣ್ಣ ಬೇವಿನಮರದವರು ಭಾಳ ಅರ್ಥಪೂರ್ಣವಾಗಿ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ನಂತರದಲ್ಲಿ ಮಾತನಾಡಿದಂಥ ನಮ್ಮ ತಿಪ್ಪೇಸ್ವಾಮಿಯವರು ಚಾಟಿ ಏಟ್ ಕೊಟ್ಟಿದ್ದಾರೆ. ಉಳಿದಂತೆ ಮಾತನಾಡಿದವರು ಯಾರ್ಯಾರು ಹೆಂಗೆ ಮಲಗಿದ್ರಿ ಹಂಗಂಗೆ ಬಡಿದೆಬ್ಸಿದ್ದಾರೆ. ನಮ್ಮ ಚಿಕ್ಕಬಿದ್ರಿ ಸಿದ್ದಣ್ಣ ಏಕಪಾತ್ರಾಭಿನಯ ಮಾಡ್ದಂಗೆ ಮಾಡಿ ಯಾರಿಗೂ ಏನೂ ಉಳಿಸೇ ಇಲ್ಲ. ಮರ್ಯಾದೆ ಇದ್ದರೆ ಲೆಕ್ಕ ಕೊಡಿ, ಮನೆಗೆ ನಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ಸ್ವಾಮೀಜಿಯವರು ನಾನೇನು ಮಾತನಾಡೋದಿಲ್ಲ, ನಾನು ಹಾಗೆ ಕೂರ್ತೀನಿ ಅಂತ ಹೇಳಿದರು.
ನಾನು ಅಂದ್ಕೊಂಡೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತೇಳಿ. ಈಗ ಸ್ವಾಮೀಜಿಗಳಿಗೆ ಮಾತನಾಡೋದು ಕಡಿಮೆ ಮಾಡಿದರೆ ನಾನು ಬಂಗಾರ ಆಗ್ತೀನಿ ಅಂತ ಬಸವನ ಜಯಂತಿಯ ದಿವಸ ಅವರೇ ಗೊತ್ತಾಗಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಶಿವಶಂಕರ್ ಮಠಕ್ಕೆ ಯಾಕೆ ಬಂದ 18 ವರ್ಷ ಬರದೇ ಇರೋನು ಯಾಕೆ ಬಂದ ಅಂತಂತೇಳಿ. ಅವನು ಯಾಕ್ರಿ ಬಂದ, ಅವನಿಗೇನ್ರಿ ಸಂಬಂಧ? ಈಗ ಚಿಕ್ಕಬಿದ್ರಿ ಸಿದ್ದಣ್ಣ ಹೇಳ್ದಂಗೆ ಆ ಭಾಷೆ ಉಪಯೋಗಿಸಿದ್ರೆ ಆ ಭಾಷೆ ಚಿಕ್ಕಬಿದ್ರಿಗೆ ಸರಿ, ನಾನು ಉಪಯೋಗಿಸೋದಲ್ಲ. ನಾನು ಸಮಾಜದಲ್ಲಿ ಹಿರಿಯವನು. ನನಗೆ ರಾಜ್ಯದಾದ್ಯಂತ ದಾಸೋಹಿ ಅಂತೇಳಿ ಗೌರವ ಕೊಡ್ತಾರೆ. ಅದು ನಿಮ್ಮೆಲ್ಲರ ಕಾರಣಕ್ಕೆ, ನಾನೊಬ್ಬನ ಪ್ರಯತ್ನ ಅಲ್ಲ ಅದು. ನಾನಿದ್ದೀನಿ ಅಂತ ಹೇಳಿ ಈ ಮಠದಲ್ಲಿ 3.5 ತಾಸಾದರೂ ಕೂಡ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಇಷ್ಟು ಜನಸ್ತೋಮ ಇದೆ ಅಂತ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಸ್ವಾಮೀಜಿಗಳು ಹೇಳಿದರು, ಈ ಮಠದಲ್ಲಿ ಕಾರ್ಯಕ್ರಮನೇ ನಡೆದಿದ್ದು ನೋಡಲಿಲ್ಲ, ಇಷ್ಟೊತ್ತು ಜನ ಇದ್ದದ್ದು ನಾನು ನೋಡಲಿಲ್ಲ, ಇದು ವಿಶೇಷ ದಿನ ಅಂತ ಹೇಳಿ. ಶಿವಶಂಕರ್ ಎಲ್ಲಿರ್ತಾನೋ ಅಲ್ಲಿ ವಿಶೇಷ ಇದ್ದೇ ಇರುತ್ತೆ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮಠಕ್ಕೆ ಯಾಕೆ ಬಂದ, ಮಠಕ್ಕೆ ಯಾಕೆ ಬಂದ? ನಾನು ಈ ಸಮಾಜದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಇದು ಈ ಸಮಾಜ ಯಾರ ಆಸ್ತಿ ಅಲ್ಲ, ಈ ಮಠ ಯಾರ ಆಸ್ತಿ ಅಲ್ಲ. ಸಂಕಷ್ಟ ಎಲ್ಲಿರ್ತದೆ ಅಲ್ಲಿ ಶಿವಶಂಕರ್ ಇರ್ತಾನೆ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಯಾವ್ರಿಗೆ ಸಂಕಷ್ಟ ಬಂದರೂ ನಾನು ಅಲ್ಲಿದ್ದೀನಿ ವೈಯಕ್ತಿಕವಾಗಿ. ಸಮಾಜಕ್ಕೆ ಸಂಕಷ್ಟ ಬಂದರೂ ನಾನಿದ್ದೀನಿ. ಕೇವಲ ನನ್ನ ಸಮಾಜ ಅಲ್ಲ. ಪರಮೇಶ್ ಗೌಡ್ರು ಹೇಳ್ದಂಗೆ ಯಾವುದೇ ಸಮಾಜಕ್ಕೆ ತೊಂದರೆ, ಸಮಸ್ಯೆ, ಸಂಕಷ್ಟ ಬಂದರೆ ನಾನು ಅಲ್ಲಿದ್ದೀನಿ, ಅಲ್ಲಿ ಸಲಹೆ ಕೊಟ್ಟಿದ್ದೀನಿ. ಸಾಧ್ಯ ಆದಷ್ಟು ನನ್ನ ಕೆಲಸ ಕಾರ್ಯ ಕಾಣಂಗೂ ಮಾಡಿದ್ದೀನಿ, ಕಾಣದಂಗೂ ಮಾಡಿದ್ದೀನಿ. ಅದು ಶಿವಶಂಕರ್ ಜಾಯಮಾನ. ಅದು ಭಗವಂತನ ಕರೆ ಬಂದರೆ ನಾವು ಹೆಂಗೆ ಶಿವನ ಪಾದ ಸೇರ್ತೀವೋ, ಸಮಾಜದ ಕರೆ ಬಂತು, ನಾನು ಬಂದಿದ್ದೀನಿ ಅಷ್ಟೇ. ಸಮಾಜದ ಕರೆ ಬರದೇ ಇದ್ದರೆ ಖಂಡಿತವಾಗಿ ನಾ ಬರ್ತಿರಲಿಲ್ಲ. ನಿಮ್ಗೆ ತಿನ್ಕೊಂಡು ಸಾಯಿರಿ ಅಂತ ಬಿಟ್ಟಿರ್ತಿದ್ದೆ. ಸಮಾಜದ ದುಡ್ಡು ತಿಂದವ್ರು ಯಾರೂ ದೊಡ್ಡವರಾಗಿಲ್ಲ ಅಂತ ಎಲ್ಲರೂ ಹೇಳಿದ್ರು, ಅದು ಸತ್ಯವೇ. ಸಮಾಜದ ಕರೆ ಬಂದಾಗ ನಾನು ಬಂದಿದ್ದೀನಿ. ಏನು ನನ್ನ ಕಾರ್ಯ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ. ನನಗೇನು ಯಾರ ಮೇಲೂ ದ್ವೇಷ ಇಲ್ಲ. ಭಗವಂತ ಕರೆ ಕೊಟ್ಟಾಗ ನಾವು ಹೆಂಗೆ ಹೋಗ್ತೀವೋ, ಸಮಾಜ ಕರೆ ಬಂದಾಗ ನಾನು ಬಂದಿದ್ದೀನಿ. ನೀವು ಪ್ರಾಮಾಣಿಕವಾಗಿದ್ದರೆ, ಸಮಾಜಕ್ಕೆ ತಲೆಬಾಗಿ ಸತ್ಯ ಇದ್ದರೆ ಸತ್ಯ ಅಂತ ಒಪ್ಕೊಳ್ಳಿ, ತಪ್ಪಿದ್ರೆ ತಪ್ಪು ಅಂತ ಒಪ್ಕೊಳ್ಳಿ. ನಿಮ್ಮ ಕಾರ್ಯ ಮುಗೀತು ಅಂತೇಳಿ ಬಿಟ್ಟು ನಡೀರಿ, ಆವಾಗ ನಿಮಗೆ ಗೌರವ ಇರ್ತದೆ. ಹಾಗಾಗಿ ನಾವು 18 ವರ್ಷ ನಾವು ಬಂದಿರಲಿಲ್ಲ ಈ ಕಡೆ. ಯಾಕಂದರೆ ಈ ಪೀಠ, ಈ ಸಮಾಜ ಒಂದು ರೀತಿ ಅವರ ಅಪ್ಪನ ಆಸ್ತಿ ಥರ ಆಗೋಗಿತ್ತು. ಅವತ್ತು ಹರಿಹರದಲ್ಲಿ 2008ರಲ್ಲಿ ವಿಜೃಂಭಣೆಯಿಂದ ಸ್ಥಿರಪೀಠ ಮತ್ತು ಚರಪೀಠಾಧಿಪತಿಗಳನ್ನ ಅಮರಾವತಿ ಕಾಲನಿ ಹತ್ರ ನಾವು ಸುಮಾರು ಲಕ್ಷೋಪಲಕ್ಷ ಜನ ಸೇರಿ ಪೀಠ ಸ್ಥಾಪನೆ ಮಾಡಿದ್ವಿ. ಪೀಠ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ನನ್ನ ತಂದೆ ಹತ್ರ ಬಂದಿದ್ದರು. ಹೆಂಗೆ ಮಾಡೋದು, ಏನು ಮಾಡೋದು, ನೀವು ಮನಸ್ಸು ಮಾಡಿದರೆ ಏನಾದರೂ ಒಂದಿಷ್ಟು ಕೆಲಸ ಆಗುತ್ತೆ ಅಂತೇಳಿ. ನನ್ನ ತಂದೆಯವರು ಆ ಸಂದರ್ಭದಲ್ಲಿ ನನ್ನ ತಮ್ಮ
ಆ ಬೈಪಾಸ್ಗೊಂದು 5 ಎಕರೆ 25 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದ, ಅಡ್ವಾನ್ಸ್ ಕೊಟ್ಟು ಖರೀದಿ ಮಾಡಿದ್ದ. ಅದು ಆಸ್ತಿ ಅವತ್ತು 50 ಲಕ್ಷ ರೂಪಾಯಿ ಎಕರೆ ಇತ್ತು. ಇಲ್ಲ ನಮ್ಮದೇ ಕೊಟ್ಬಿಡ್ತೀವಿ ತಗೊಳ್ರಿ, ಆದರೆ ಅದೇನು ನನ್ನ ಮಗ ಎಲ್ಲೋ ತಂದು ಕೊಟ್ಟದ್ದು ಅದನ್ನ ಕೊಟ್ಬಿಡ್ರಿ, ಸುಮಾರು ಅವತ್ತಿನ ಕಾಲಕ್ಕೆ ಒಂದು 3 ಕೋಟಿ ರೂಪಾಯಿ ಆಸ್ತಿ, ಅದು ತಗೊಂಡು ನೀವು ಪೀಠ ಪ್ರಾರಂಭ ಮಾಡಿರಿ ಅಂತ ಹೇಳಿದರು. ಯಾಕೆ ಅದು ಕೊಟ್ಟಂಗೆ ಆಗಲಿಲ್ವ ಸಮಾಜಕ್ಕೆ? ನಾವು ಖರೀದಿ ಮಾಡಿಬಿಟ್ಟಿದ್ದೀವಿ, ಖರೀದಿ ಮಾಡಿದ್ದೀವಿ. ಯಾರ್ಯಾರು ಭಾಷಣ ಮಾಡ್ತಿರಲ್ಲ, ನೀವು ಎಷ್ಟೆಷ್ಟು ಕೊಟ್ಟಿದ್ದೀರಿ, ಏನೇನು ಕೊಟ್ಟಿದ್ದೀರಿ, ನಿಮ್ಮ ಅಪ್ಪನ ಹಿನ್ನೆಲೆ ಏನಿತ್ತು, ನಿಮ್ಮ ಕುಟುಂಬದ ಹಿನ್ನೆಲೆ ಏನಿತ್ತು ಅನ್ನೋದನ್ನ ಸ್ವಲ್ಪ ಹೇಳ್ರಪ್ಪ ನೋಡೋಣ. ಅದು ಆಮೇಲೆ ಬರ್ತೀನಿ. ಅವತ್ತು ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದು ಅದೇ ಜಾಗದಲ್ಲೇ. ಒಂದು ಶಿವಪ್ಪನವ್ರು ಕೊಟ್ಟಿಲ್ಲ ಅಂದಮೇಲೆ ಅದನ್ನ ಅಲ್ಲಿ ಯಾಕೆ ಮಾಡೋಕ್ಕೆ ಹೋಗಿದ್ದೀರಿ ನೀವು? ಇನ್ನೊಂದು ಎಲ್ಲಾರ ಮಾಡಬೇಕಾಗಿತ್ತು. ಅದೆಲ್ಲ ಹುಬ್ಳಿಗೆ ಹೋಗ್ತಿತ್ತು ಪೀಠ. ಅವತ್ತು ನಮ್ಮ ತಂದೆಯವರು ಎಲ್ಲರ ಮಾತಿಗೆ ಕಟ್ಟಿಬಿದ್ದು ಕೊಟ್ಟರು. ಕೊಟ್ಟದಕ್ಕೆ ಗೌರವ ಏನು ಕೊಟ್ರೆ? ಅಲ್ರಿ, ಒಬ್ಬ ಮಾಜಿ ಮಂತ್ರಿ ರಾಜ್ಯದಲ್ಲಿ ಶಿವಪ್ಪನವರು ಅಂದರೆ ಅದಕ್ಕೊಂದು ಹೋರಾಟಕ್ಕೆ ಅರ್ಥ ಕೊಟ್ಟಂಥವ್ರು. ನಾನು ಅವಾಗ MLC. ಪೀಠ ಸ್ಥಾಪನೆ ಆದಮೇಲೆ ನೀವು ಟ್ರಸ್ಟ್ ಮಾಡ್ಕೊಂಡ್ರಲ್ಲ, ಟ್ರಸ್ಟ್ ಮಾಡ್ಕೊಂಡಾಗ ಯಾರನ್ನಪ್ಪ ಮಾಡ್ಕೊಂಡ್ರಿ ನೀವು? ಅವ್ರು ಹೇಳಿದ್ರಲ್ಲ, ಯಾರು ಅಳಿಯ ಮಾವ ತಮ್ಮ ಅಕ್ಕ, ನಿಮ್ಮ ಅಪ್ಪನ ಮನೆ ಆಸ್ತಿ ಅದು ಟ್ರಸ್ಟ್ ಮಾಡ್ಕೊಂಡಕ್ಕೆ. ರಾಜ್ಯದಾಗ ಯಾರು ದೊಡ್ಡವ್ರು ಇರಲಿಲ್ವಾ? ದೊಡ್ಡವ್ರು ಯಾರು ಕಾಣಲಿಲ್ವ ಸಮಾಜಕ್ಕೆ ಕೆಲಸ ಮಾಡಿದಂಥವ್ರು, ದಾನಿಗಳು, ದೊಡ್ಡವರು? ನಮ್ಮ ಮನೆಗೆ ಕೆಲಸ ಹುಡ್ಕೊಂಡು ಬಂದವನು ಟ್ರಸ್ಟಿ ಮಾಡ್ಕೊಂಡ್ರು, ರಸ್ತೆಗೆ ಸೀಮೆಣ್ಣೆ ಬಿಡೋನ್ನ ಟ್ರಸ್ಟಿ ಮಾಡ್ಕೊಂಡ್ರು. ನಾವೇ ಬಿಡಿಸ್ತಿದ್ವಿ ಅವನ್ನ. ಇನ್ನೂ ಅನೇಕರು ಕೆಲವರು ಇದ್ದಾರೆ, ನಾನೇನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ, ಇಷ್ಟರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. 18 ವರ್ಷ ಇದು ಸವಾಸ ಬೇಡ ಅಂತೇಳಿ ನಾವು ಈ ರಸ್ತೆ ಹೋದ್ರೆ ಈ ಕಡೆ ತಿರುಗಿ ನೋಡ್ತಿರ್ಲಿಲ್ಲ. ನಮ್ಮ ಜನನೂ ಹಂಗೆ, ತಂದೆಯವರ ಅಭಿಮಾನಿಗಳು, ಸಮಾಜ ಜನರು. ಶಿವಪ್ಪನವ್ರ ಕಾಲಿಟ್ಟಲ್ಲ, ಶಿವಶಂಕರ್ ಕಾಲಿಟ್ಟಲ್ಲ, ಅಲ್ಲಿ ನಮ್ಮ ಕೆಲಸ ಏನೂ ಇಲ್ಲ ಅಂತೇಳಿ ಒಬ್ಬನೂ ಈ ಕಡೆ ಬರಲಿಲ್ಲ. ಒಬ್ಬನು ಯಾವನೂ ಬಂದಿಲ್ಲ, ಸಾರಿ ಯಾರೂ ಬಂದಿಲ್ಲ. ಮತ್ತು ಯಾವನೋ ಒಂದ ಅಂತ ಮತ್ತೆ ಅದಕ್ಕೆ ನನಗೆ ಪರಮೇಶ್ ಗೌಡ್ರು ಹೇಳಿದ್ರಲ್ಲ, ಸ್ವಲ್ಪ ಇದ್ರಾಗ ಮಾತಾಡ್ಬಿಡ್ತಾನೆ ಅಂತ. ಅದು ರಕ್ತದಲ್ಲೇ ಬಂದಿದೆ, ಏನು ಮಾಡೋದು? ರಕ್ತ ಬದಲಾವಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ಲೆಕ್ಕ ಕೊಡೋ ಚಳುವಳಿ ಪ್ರಾರಂಭ ಮಾಡಿದ್ರು. ಯಾಕೆ ಪ್ರಾರಂಭ ಆಯ್ತದು? ಆ ಬಾವಿ ಬೆಟ್ಟಪ್ಪ ಸತ್ಯ ಹೇಳಿದ್ದಕ್ಕೆ ಪ್ರಾರಂಭ ಆಗಿದ್ದದು. ಬಾವಿ ಬೆಟ್ಟಪ್ಪ ಸತ್ಯ ಹೇಳಿದ್ದಕ್ಕೆ ಪ್ರಾರಂಭ ಆಗಿದ್ದು, ಇಲ್ಲ ಇದ್ರೆ ಇನ್ನೂ ಹಂಗೆ ನಡೀತಾ ಇತ್ತು. ಆ ಚಿಕ್ಕಬಿದಿರಿ ಸಿದ್ದಣ್ಣ, ವೀರಾಪುರು, ಡಾಕ್ಟ್ರು, ಸೋಮನಗೌಡರು, ಸಿದ್ದನಗೌಡರು, ಅಜಯ್ ಎಂತನು ನಮ್ಮ ಅರುಣ್ ಕುಮಾರು, ಬೇವಿನ ಮರದು, ಇನ್ನೂ ಅನೇಕರು ಸಿಡಿದು ಎದ್ದಿದ್ದಕ್ಕೆ ಇದು ಪ್ರಾರಂಭ ಆಗಿದ್ದು ಅಷ್ಟೇ. ಇಲ್ಲದೆ ಇದ್ದರೆ ಇನ್ನೂ ಮುಕ್ತನೇ ಇದ್ದರು. ನಮ್ಮ ಪ್ರಕಾಶ್ ಪಾಟೀಲು ನಮ್ಮನ್ನು ಮಾತಾಡ್ಸೋದೇ ಬಿಟ್ಟಿದ್ರು. ಟ್ರಸ್ಟ್ನವ್ರು ಭಾಳ ಅಪ್ಕೊಂಬಿಡ್ತಾರೆ ಅಂತಂದು ಅಪ್ಕೊಂಡು ಇಲ್ಲಿಂದ ಚೂರಿ ಹಾಕಿದ ಮೇಲೆ ಗೊತ್ತಾಯ್ತು, ಇವ್ರು ಕಳ್ಳರು, ನಾವು ಎಲ್ಲಿರ್ಬೇಕು ಅಲ್ಲೇ ಇದ್ದರೆ ಗೌರವ ಅಂತಂತೇಳಿ. ಆಮೇಲೆ ಎಲ್ಲ ಬಂದು ನನ್ನ ಮನೆಗೆ, ಇಲ್ಲ ನೀವು ಸುಮ್ಮನಿದ್ರೆ ಇದು ಸರಿಯಾಗೋದಿಲ್ಲ, ಎಲ್ಲೋ ಒಂದು ಕಡೆ ನೀವು ಹೊರಗೆ ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಮೇಲೆ ನಾನು ಇವತ್ತು ಪೀಠಕ್ಕೆ ಬಂದಿದ್ದೀನಿ ಅಷ್ಟೇ, ಮಠಕ್ಕೆ ಬಂದಿದ್ದೀನಿ ಅಷ್ಟೇ. ಇದು ಖಂಡಿತ ನಾ ಬರ್ತಾ ಇರಲಿಲ್ಲ. ನಾವು ಹೋರಾಟ ಮಾಡ್ತಾ ಕೂಡಲ ಸಂಘದಲ್ಲಿ ನಾವು ಈಗಾಗಲೇ ಸ್ವಾಮೀಜಿ ಜೊತೆಯಲ್ಲಿ ನಾವು ಗುರ್ಸ್ಕೊಂಡಿದ್ದೀವಿ. ಅವತ್ತು 2008 ಆದಮೇಲೆ ಗೌಡ್ರು ಹೇಳಿದರು, 10 ಹರಕೆ ಹೊತ್ತು ಹಡ್ಕೊಂಬಂದ್ರಿ,
ಅವತ್ತು ಸ್ವಾಮಿಗಳ್ನ ಕರ್ಕೊಂಬಂದ್ಮೇಲೆ ಏನು ಮಾಡಿದ್ರಿ? ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸ್ಕೊಂಡ್ರಿ. ಇವತ್ತು ಬಸವ ಜಯಂತಿ, ಬಸವನ ಹೆಸರು ಹೇಳಿದರೆ ಬೆಳಕು ಬರ್ತದೆ. ಬಸವ ಜಯಂತಿ ಮಾಡಿದರೆ ನಿಮ್ಮ ಪಾಪ ಪರಿಹಾರ ಆಗತ್ತೆ ಅಂತ ಕೆಲಸ ನೀವು ಎಲ್ಲಪ್ಪ ಮಾಡಿದಿರಿ? ಈ ಮಠದಲ್ಲಿ ದುಡ್ಡು ತಿಂದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಬಸವ ಅಂದ್ರೆ ಬೆಳಕು, ಬಸವ ಅಂದರೆ ಜ್ಞಾನ, ಬಸವ ಅಂದರೆ ಇವತ್ತು ವಚನ ಕ್ರಾಂತಿ ಮಾಡಿದಂಥ ಮಹಾಪುರುಷ, ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟಂಥವನು, ಮಾನವತಾವಾದಿ, ಕಾಯಕವೇ ಕೈಲಾಸ. ಅವನು ಹೇಳಿದನಲ್ಲ, ಕಳಬೇಡ ಕೊಲಬೇಡ ಹುಸಿ ನುಡಿಯಲ್ಲಿ ಬೇಡ, ತನ್ನ ತಾ ಬಣ್ಣಿಸಬೇಡ, ಅನ್ಯರ ಕಂಡ್ರೆ ಅಸಹ್ಯ ಪಡಬೇಡ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳಿದ್ನಲ್ಲ, ಅದನ್ನ ನೀವು ಪಾಲಿಸಿದ್ದೀರಾ? ನೀವೇ ಹೇಳಿದಿರಿ ನಿನ್ನೆ ಪ್ರೆಸ್ ಮೀಟ್ನಲ್ಲಿ, ನಾವು 8 ವರ್ಷದಿಂದ ನಾವು ಬಸವ ಜಯಂತಿ ಮಾಡಿಲ್ಲ ಅಂತಂತೇಳಿ. ಬಸವಣ್ಣನ ಲೋಕನೇ ಮೆಚ್ಚಿದೆ. ವೀರಶೈವ ಲಿಂಗಾಯತರು ಅಂತೀರಿ, ನಿಮಗೆ ಮನುಷ್ಯತ್ವ ಇದೆಯಾ? ಬಸವ ಜಯಂತಿ ಮಾಡಲ್ಲ ಅಂತ ಹೇಳ್ತಿರಲ್ಲ. ನಿಮ್ಮನ್ನು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕ ಆಗಲಿಲ್ಲ ನೀವು ಹೇಳಿದ ಮೇಲೆ. ಬಸವಣ್ಣ ಏನು ಹೇಳಿದರು? ಸತ್ಯಕ್ಕೆ ಜಯ ಇದೆ, ಕಾಯಕ ಮಾಡಿದರೆ ಕೈಲಾಸ ಕಾಣ್ತೀರಿ. ನೀವೇನು ಮಾಡಿದ್ರಿ? ಲೂಟಿ ಹೊಡಿಯೋದೇ ಒಂದು ಕಾಯಕ ಮಾಡ್ಕೊಂಡ್ರಿ. ಇಲ್ಲಿ ಬೆವ್ರ ಹನಿ ಮೇಲೆ ಬಂದಂಥ ದುಡ್ಡು, ಕಷ್ಟದಿಂದ ಕೊಟ್ಟಂಥ ದುಡ್ಡು. ಭಕ್ತರು ಸಮಾಜ ಉದ್ಧಾರ ಆಗಲಿ, ಸಮಾಜ ಕಟ್ಟಲಿ, ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥವ್ರನ್ನ ಮೇಲೆತ್ತ ಕೆಲಸ ಮಾಡ್ತಾರೆ. ನೀನು ಬಹುಶಃ ಈ ಊರಿಗೆ ದೊಡ್ಡ ಮನುಷ್ಯ ಅಂತ ಹೇಳಿ ನಿನಗೆ ಜವಾಬ್ದಾರಿ ಕೊಟ್ಟು ಮಾಡಿದ್ರಲ್ಲ, ಏನು ಮಾಡಿದಿರಿ ನೀವು? ಅದೇನೋ ದಿಂಡೂರು ಹೇಳ್ತಿದ್ನಲ್ಲ, ಗಳಿಗೆ ವಿಚಾರ ನಾನು ಯಾವತ್ತೂ ನೆನೆಸ್ಕೊಂತಿರ್ತೀನಿ ಅದನ್ನ. ಬುದ್ಧ ಮನೆ ಬಿಟ್ಟ ಗಳಿಗೆ, ಯೇಸು ಶಿಲುಬೆಗೇರಿದ ಗಳಿಗೆ, ಮಹಾತ್ಮ ಗಾಂಧಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಗಳಿಗೆ, ರಾಣಿ ಚೆನ್ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಕಾಳೆ ಊದಿದ ಗಳಿಗೆ, ಪಂಚಮಸಾಲಿ ಸಮಾಜಕ್ಕೆ 2008ರಲ್ಲಿ ಸ್ವಾಮೀಜಿಗಳನ್ನು ಪೀಠಾರೋಹಣ ಮಾಡಿದ ಗಳಿಗೆ, ಭಕ್ತರ ದಾನಿಗಳ ಸಮಾಜದ ಹಣವನ್ನು ಟ್ರಸ್ಟಿಗಳಿಂದ ಲೂಟಿ ಮಾಡಿದ ಗಳಿಗೆ, ಅದನ್ನ ಬಾವಿ ಬೆಟ್ಟಪ್ಪ ಒಪ್ಪಿದ ಗಳಿಗೆ, ಅದಕ್ಕಿಂತ ಗಳಿಗೆಗಳಿನ್ನೇನಪ್ಪ ಬೇಕು ಈ ಸಮಾಜದ ಜನರಿಗೆ? ನೀವು ಮನುಷ್ಯತ್ವ, ಮಾನ, ಮರ್ಯಾದೆ ಏನಾರು ಇದ್ದರೆ ಮೊದಲು ಹೇಳಿದ್ರಲ್ಲ. ನಮ್ಮ ಸಿದ್ದಣ್ಣ ಏನು ಉಳಿಸೇ ಇಲ್ಲ, ಏನು ಉಳಿಸ್ಲೇ ಇಲ್ಲ. ಯತ್ನಾಳ್ರಿಗಿಂತ ಚೆನ್ನಾಗೇ ಹೊಡೆದ್ಬಿಟ್ಟ. ನಾವು ಸಮಾಜ ಕಟ್ರಿ ಅಂತ ಯಾರೂ ಕೇಳಿರ್ಲಿಲ್ವಲ್ಲ ನಿಮಗೆ? ಯಾರು ಕೇಳಿದ್ರು? ರಾಜ್ಯದಲ್ಲಿ ಸಮಾಜ ಪೀಠ ಕಟ್ರಿ ಅಂತ ಯಾರು ಕೇಳಿದ್ರ? ಸಂಘ ಕಟ್ಟಿದ್ರು ಸಮಾಜಕ್ಕೋಸ್ಕರ. ನಾವೆಲ್ಲ ಪಂಚಪೀಠಗಳಿಗೆ ನಡ್ಕೊಳ್ಳೋ ಜನ, ನಾವೆಲ್ಲ ಭಕ್ತರಾಗಿ ಕೆಲಸ ಮಾಡ್ತಿದ್ವಿ. ಉಮಾಪತಿಯವರು ನಿಮ್ಮ ಸ್ವಾರ್ಥಕ್ಕೆ ಅವತ್ತೇ 1994ರಲ್ಲಿ 12 ಮೇಷ್ಟ್ರು ಸಂಘ ಕಟ್ಟಿದ್ರು. ಸಮಾಜಕ್ಕೆ ಒಳ್ಳೆಯದಾಗಲಿ ಸಂಘದಿಂದ ಕಟ್ಟಿ. ಪೀಠ ಕಟ್ರಿ ಅಂತ ಅವ್ರೇನು ಹೇಳಿರ್ಲಿಲ್ವಲ್ಲ? ಎಲ್ಲಿ ಹೇಳಿದರು ಪೀಠ ಕಟ್ರಿ ಅಂತಂತೇಳಿ? ಹೇಳಿರಲಿಲ್ಲ. ನೀವು ಸಮಾಜದ ಪಾಪ ರೈತರನ್ನ ದಿಕ್ತಪ್ಪಿಸಿ ಏನೋ ಒಂದು ಒಳ್ಳೇದಾಗತ್ತೆ ಬಿಡು ಅಂತೇಳಿ ಸಮಾಜ ಜನರು ಒಪ್ಕೊಂಡು ಪೀಠ ಕಟ್ಟಿದರೆ ಏನು ಮಾಡಿದ್ರಿ ನೀವು? ಪೀಠ ಕಟ್ಟಿಸಿ ಪಂಚಪೀಠದ ಜಗದ್ಗುರುಗಳಿಗೆ ಹಗುರವಾಗಿ ಮಾತನಾಡಕ್ಕೆ ಹಚ್ಚಿದ್ರಿ. ನೋವಾಯ್ತು ನಮಗೆಲ್ಲ. ಅದರ ಫಲ ಉಂಡಿದ್ದೀರ ನೀವು. ಇನ್ನೂ ಎಷ್ಟು ಉಣ್ತೀರ?
ಸ್ವಾಮಿಗಳಿಂದ ಹಗುರವಾಗಿ ಮಾತನಾಡಿಸಿದ್ರಿ. ಅದರ ಫಲ ಇನ್ನೂ ಉಣ್ತೀರಿ ನೀವು. ಇದು ಸರಿಯಾಗಲಿಲ್ಲ. ಅವಾಗೇನೋ ಒಂಥರ ಶಿವಪ್ಪನವ್ರನ್ನ ಮಾತಾಡಿಸ್ಬಾರ್ದು, ಸ್ವಾಮೀಜಿಗಳಿಗೆ ಹೇಳ್ಕೊಡೋದು ಇವರು. ಶಿವಪ್ಪನವ್ರನ್ನ ಮಾತಾಡಿಸ್ಬಾರ್ದು, ಶಿವಶಂಕರ್ ಬಗ್ಗೆ ಮಾತನಾಡಬಾರ್ದು, ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಬಂಧುಗಳನ್ನ ಯಾರನ್ನೂ ನೀವು ಕರಿಬಾರ್ದು, ಶಿವಪ್ಪನವ್ರು ಶಿವಶಂಕರ್ ಒಳ್ಳೆಯ ಕಾರ್ಯ ಹೊಗಳಬಾರ್ದು. ಒಂದು ರೀತಿ ಬಂಧನದಲ್ಲಿಟ್ಟಿದ್ರು. ಅವ್ರು ಯಾವಾಗ ಬಂಧನದಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡಿದ್ರು, ಸಿದ್ಧಲಿಂಗ ಸ್ವಾಮಿಯವ್ರನ್ನ ಕಿತ್ತೊಗೆದ್ಬಿಟ್ರು. ಕಿತ್ತೊಗಿಯೋಕ್ಕೆ ಇದೆ ಅವರೇನು ಆಟಾಡೋ ಗೊಂಬೆನ? ಬೇಕಂದಾಗ ಕರ್ಕೊಂಡು ಬಂದು ಬೇಡ ಅಂದಾಗ ಒಗಿಯೋಕ್ಕೆ. ಅವಾಗ ನಮಗಿನ್ನೂ ಭಯ ಇತ್ತು, ಏನೋ ಒಂದು ರೀತಿ. 2018 ಅವಾಗ ಚುನಾವಣೆ ಬರ್ತಿತ್ತು. ಏನಪ್ಪ ಇನ್ನು ಕಟ್ಕೊಂಡು ನಾವೆಲ್ಲಿ ಮಾಡೋಣ, ಸುಮ್ಮನೆ ಇದ್ದು ಬಿಡೋಣ ಅಂತ ಸುಮ್ಮನೆ ಆಗ್ಬಿಟ್ವಿ. ಪಾಪ ಸಿದ್ಧಲಿಂಗ ಸ್ವಾಮಿಯವ್ರನ್ನ ಕಳಿಸ್ಬಿಟ್ರು. ಯಾಕೆ ಕಳಿಸಿದ್ವಿ ಅಂತ ಕೇಳೋರು ಯಾರೂ ಇರಲಿಲ್ಲ ಪಾಪ ಆ ಸ್ವಾಮೀಜಿಗೆ ಅಂತ. ಅವರಲ್ಲೊಂದು ಗೂಡಿನಲ್ಲಿದ್ದರು, ಅವ್ರನ್ನ ನಲ್ಲಿ ಕಟ್ ಮಾಡಿದರು, ಕರೆಂಟ್ ಕಟ್ ಮಾಡಿದರು, ಅವ್ರಿಗೆ ಕೊಟ್ಟು ಗಾಡಿ ಕಸ್ಕೊಂಡ್ರು. ಇಂಥ ಹೀನಾಯ ಕೆಲಸ ಮಾಡಿದಿರಲ್ಲ, ನಿಮಗೆ ಸಮಾಜ ಹೆಂಗೆ ಕ್ಷಮಿಸ್ಬೇಕು ಹೇಳಿ? ನಿಮಗೆ ಸಮಾಜ ಹೆಂಗೆ ಒಪ್ಪಬೇಕು? ನಿಮಗೆ ಸಮಾಜ ಒಪ್ಪಿದೆ ಅಂತ ಮಾಡಿದ್ದೀರಾ? ಖಂಡಿತ ಒಪ್ಪಿಲ್ಲ. ನೀವೀಗ ಅನ್ಕೋಬೋದು ನಮ್ಮ ಕೈಯಾಗ ಟ್ರಸ್ಟ್ ಇದೆ, ನಾವೇನು ಮಾಡಿದ್ರೆ ನಡೆಯುತ್ತೆ ಅಂತೇಳಿ. ಭಾಳ ದಿವಸ ನಡೆಯೋದಿಲ್ಲ. ಭೂಮಿ ಮೇಲೆ ಯಾರು ಕಾಯಮಲ್ಲ. ಒಂದು ದಿವಸ ಸಮಾಜಕ್ಕೆ ಲೆಕ್ಕ ಕೊಡೋದು ತಪ್ಪಿಸಿದ್ರು ಭಗವಂತನ ಲೆಕ್ಕ ಕೊಡಲೇಬೇಕು. ಭಗವಂತನ ಲೆಕ್ಕ ಕೊಡಬೇಕಾದ್ರೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಕರ್ಮ ರಿಟರ್ನ್ಸ್ ಆಗೇ ಆಗುತ್ತೆ. ನಿಮಗೆ ಕಾದು ನೋಡ್ತಾ ಇರಿ. ಇದು ಸರಿಯಲ್ಲ ನಿಮ್ಮ ಪ್ರವೃತ್ತಿ. ನಾವೇನು ಹೇಳಿರ್ಲಿಲ್ವಲ್ಲ, ನಾವೇನು ಸಮಾಜದವರು ಇಂಥವ್ರನ್ನೇ ಕರ್ಕೊಂಡು ಬರ್ರಿ ಅಂತ ಏನು ಹೇಳಿರಲಿಲ್ಲ. ಸ್ವಾಮೀಜಿಯನ್ನ ಹುಡುಕ್ದೇರಿ ನೀವು, ಕರ್ಕೊಂಬಂದವ್ರು ನೀವು, ಕಳಿಸ್ರಿ ಅಂತ ನಾವ್ಯಾರು ಅನ್ನಲಿಲ್ಲ. ಯಾಕೆ ಕಳಿಸ್ತೀರಿ ಅಂತಲೂ ಕೇಳಲಿಲ್ಲ. ಎಂಥ ಸನ್ನಿವೇಶ ರೀ ಅದು, ಹೃದಯ ವಿದ್ರಾವಕ ಸನ್ನಿವೇಶ. ಈ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಒಬ್ಬ ಸ್ವಾಮೀಜಿಯವ್ರನ್ನ ಉಚ್ಚಾಟನೆ ಮಾಡಿರೋದು ಯಾವ್ದಾರ ಮಠದಲ್ಲಿ ಕೇಳಿದ್ದೀರಾ? ಎಲ್ಲೂ ಇಲ್ಲ. 4 ಗೋಡೆ ಮಧ್ಯೆ ಕೂತು ವ್ಯತ್ಯಾಸಗಳನ್ನ ಸರಿ ಮಾಡ್ಕೊಂಡು ಸಮಾಜ ಕಟ್ಟೋದು ಬಿಟ್ಟು ನೀವು ಸ್ವಾಮೀಜಿನ ಉಚ್ಚಾಟನೆ ಮಾಡಿದ ಪಕ್ಷದಲ್ಲಿ ಈ ಕಾಂಗ್ರೆಸ್ ಪಕ್ಷ, JDS ಪಕ್ಷ, BJP ಪಕ್ಷದ ಈಗ ಚುನಾವಣೆ ಕಳೆದ ಮೇಲೆ ಉಚ್ಚಾಟನೆ ಪರ್ವ ನಡೀತಾ ಇದೆಯಲ್ಲ, ಹಂಗೆ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡ್ತಿರಲ್ಲ. ನಿಮ್ಮ ಮನಸ್ಸಿಗೆ, ಆತ್ಮಸಾಕ್ಷಿಗೆ ಒಪ್ಪುತ್ತಾ ನೀವು ಮಾಡಿರೋ ಕೆಲಸ? ನೀವು ಮಾಡಿರೋ ಕೆಲಸ ಸಣ್ಣ ಮಕ್ಕಳು ಆಟ ಆಡೋ ಕೆಲಸ ಥರ ಮಾಡಿದ್ದಾರೆ. ನಿಮಗೆ ಧಿಕ್ಕಾರ ಇದೆ. ಸಮಾಜ ಇವತ್ತು ನೋಡ್ರಿ 11 ಗಂಟೆ ಆದರೂ ಧಿಕ್ಕಾರ ಹಾಕಕ್ಕೆ ಹೇಗೆ ಕೂತಿದೆ. ಖಂಡಿತ ನಿಮ್ಮ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಸಮಾಜ ಎಲ್ಲ ಹುಡುಕಿ ಮನೆ ಮನೆಗೆ ಹೋಗ್ತಾ ಇದ್ದೀರಿ. ನಮಗೆ ಬೆಂಬಲ ಕೊಡ್ರಿ, ನಮಗೆ ಬೆಂಬಲ ಕೊಡ್ರಿ ಅಂತೇಳಿ. ಬರ್ರಿ, ನಮ್ಮ ಪರಮೇಶ್ ಗೌಡ್ರು ಹೇಳಿದಾರಲ್ಲ, 18 ವರ್ಷದ ಲೆಕ್ಕ ಕೊಡ್ರಿ, ನಿಮ್ಮ ನಿಜವಾಗ್ಲೂ ತಂದೆಯವರಿಗೆ ಜನ್ಮಿಸಿದ್ರಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮಾತು ಇನ್ನೇನು ಬೇಕು? ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ? ಖಂಡಿತ ನೀವು ಸಮಾಜದ ಹಿತವನ್ನು ಬಯಸಿದವರಲ್ಲ. ಹಿರಿಯ ಸ್ವಾಮೀಜಿಗಳಿಗೆ ಏನು ಮಾಡಿದ್ರಿ ನೀವು? ಹಿರಿಯ ಸ್ವಾಮೀಜಿಗಳು ಗೌಡ್ರು ಹೇಳ್ದಂಗೆ ಅವತ್ತೇ ಲೆಕ್ಕ ಕೊಡೋ ಚಳುವಳಿ ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ನೀವು ಮಾಡೋ ಕೆಲಸಕ್ಕೆ ಅವತ್ತು ಪ್ರಾರಂಭ ಮಾಡಿದ್ರು, ಖುದ್ದು ಇವತ್ತು ಹೊರಗೆ ಬಂದಿದೆ ಅಷ್ಟೇ. ಜನ ಕ್ರಾಂತಿಕಾರಕ ಹೆಜ್ಜೆ ಇಡ್ತಾ ಇದ್ದಾರೆ. ಎಲ್ಲಿದೆಯಪ್ಪ ಇವತ್ತಿನವರೆಗೂ ಸಮಾಜಕ್ಕೆ ತೋರಿಸಿದ್ದೀರ ನೀವು? ಬೆಳ್ಳಿ ಎಷ್ಟಿದೆ ಅರುಣ್ ನೋಡಿದೀನಪ್ಪ? ಬಂಗಾರ ಎಷ್ಟಿದೆ? ಹಣ ಎಷ್ಟಿದೆ? ಹಣದ ಅಕೌಂಟ್ಗಳು ಎಲ್ಲೆಲ್ಲಿದ್ದಾವೆ? ಯಾರ್ಯಾರು ಎಷ್ಟೆಷ್ಟು ಡ್ರಾ ಮಾಡಿದ್ದೀರಿ?
ಯಾವ್ದ್ಯಾವ್ದಕ್ಕೆ ಬಳಸಿದ್ದೀರಿ ಇದುವರೆಗೂ ಲೆಕ್ಕ ಕೊಟ್ಟಿದ್ದೀರಿ ನೀವು? ಯಾರು ಲೆಕ್ಕ ಕೇಳಿದ್ರೆ ಸಾಕು, ನೀವ್ಯಾರು ಲೆಕ್ಕ ಕೇಳೋಕ್ಕೆ, ನೀವ್ಯಾರು ಲೆಕ್ಕ ಕೇಳೋಕ್ಕೆ? ನಿಮ್ಗೆ ಯಾರೂ ಹಕ್ಕಿಲ್ಲ ಲೆಕ್ಕ ಕೇಳೋಕ್ಕೆ. ಉಮಾಪತಿ ಹೇಳ್ತಿದ್ದದ್ದು ಮಾತು. ನಿಮ್ದೇನು ಕೊಡುಗೆ ಮಠಕ್ಕೆ? ಹೌದು, ಕರೆಕ್ಟು. ಅಲ್ಲಿ ಯಾರು ಹೇಳಿದ್ರು ನಿಮ್ದೇನು ಕೊಡುಗೆ ಮಠಕ್ಕೆ? 1 ರೂಪಾಯಿ ಕೊಟ್ಟವನಿಗೂ ಹೇಳಿದ್ರಲ್ಲ, 1 ರೂಪಾಯಿ ಕೊಟ್ಟವನಿಗೂ ಗೌರವ, ಕೋಟಿ ಕೊಟ್ಟವನಿಗೂ ಅಷ್ಟೇ ಗೌರವ. ಸಾವಿನ ಮುಂದೆ ಸಾವು ಒಂದೇ ರೀತಿ ಸಮಾನವಾಗಿ ಕಾಣೋದು. ಸಾವಿನ ಮುಂದೆ ಎಲ್ಲರೂ ಸಮಾನರೇ. 1 ರೂಪಾಯಿ ಸಂಪಾದನೆ ಮಾಡಿದನಿಗೂ ಅದೇ ಸಾವು, ಅದೇ ಗುಂಡಿ. ಕೋಟಿ ಸಂಪಾದನೆ ಮಾಡಿದನಿಗೂ ಅದೇ ಸಾವು, ಅದೇ ಗುಂಡಿ. ಸಾವಿರಾರು ಕೋಟಿ ಒಡೆಯರು ಮಣ್ಣಿಗೆ ಹೋದರೆ ಏನು ದುಡ್ಡು ಹಾಕಿ ಮುಚ್ತಾರ? ವಿಭೂತಿ, ಬಿಲ್ಪತ್ರಿ, ಭಾಳ ಅಂದರೆ ಒಂದು ರುದ್ರಾಕ್ಷಿ ಕಟ್ತಾರೆ, ಅದು ಮತ್ತೆ ಹುಡುಗಾರನೂ ಬಿಡೋದಿಲ್ಲ. ಹಂಗಿರ್ಬೇಕಾದ್ರೆ ನೀನ್ಯಾರು ಕೇಳಕ್ಕೆ ಸಮಾಜಕ್ಕೆ? ಇದೆಯಂತದಪ್ಪ ನಿಮ್ಮ ಪ್ರವೃತ್ತಿ. ಈಗ ಜನ ಕೇಳ್ತಾ ಇದ್ದಾರೆ ನೋಡು. ಹೇಳಿದಾರಲ್ಲ, ಕೊಡದೇ ಇದ್ದರೆ ಕಾಲಿಡಕ್ಕೆ ಬಿಡೋದಿಲ್ಲ ಅಂತೇಳಿ. ಇದು ಸಮಾಜದ ಶಕ್ತಿ. ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ. ಅದರಲ್ಲೂ ಹರಿಹರ ಬೆಂಬಲ ಕೊಟ್ಟ ಮೇಲೆ ಸಮಾಜ ಜನರಿಗೆ ಆನೆ ಬೆಂಬಲ ಬಂದಿದೆ. 100 ಆನೆ ಬೆಂಬಲ ಬಂದಿದೆ. ಈಗ ವಿಜಯನಗರದವರು ಕೈ ಜೋಡಿಸಿದ್ದಾರೆ, ಬಳ್ಳಾರಿಯವರು ಕೈ ಜೋಡಿಸಿದ್ದಾರೆ. ಇನ್ಮೇಲೆ ಕಿಚ್ಚು ಹಂಗೆ ರಾಜ್ಯದಾದ್ಯಂತ ಪ್ರಾರಂಭ ಆಗುತ್ತೆ. ನೀವು ಹೋಗ್ರಿ ನೋಡೋಣ, ರಾಜ್ಯದಾದ್ಯಂತ ನಾವು ಲೆಕ್ಕ ಕೊಡ್ತೀವಿ ಬರ್ರಿ ಅಂತ ಕೇಳ್ರಿ. ಅವತ್ತು ಬಂದ್ರಲ್ಲ ಬಸ್ನಲ್ಲಿ, ಕಳ್ಳರು ಬಂದಂಗೆ. ಅವನು ಯಾರೋ ಹೇಳ್ತಾ ಇದ್ದ, ನಾವು VIP ಬಂದಂಗೆ ಬಂದಿದ್ದೀವಿ ಅಂತಂತೇಳಿ. VIP ಬಂದಂಗೆ ಬರೋದಾಗಿದ್ದರೆ ಸಮಾಜ ಕರ್ಕೊಂಡು ಎದೆ ಸೆಟ್ಸ್ಕೊಂಡು ಎಲ್ಲರ ಮುಂದೆ ನಾನು ಈ ಸಮಾಜದಲ್ಲಿ ಲೆಕ್ಕ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಬೇಕಾಗಿತ್ತು. ಬಸ್ನಲ್ಲಿ ಬಂದಾಗ ಏನು ತೋರಿಸಿದ್ರಿ ನಿಮಗೆ? ಹೋಗ್ಬೇಕಾದ್ರೆ ಏನು ತೋರಿಸಿದ್ರು? ಎಷ್ಟು 1000 ಕೋಟಿ, ಎಷ್ಟು 100 ಕೋಟಿ ಇದ್ರೆ ಏನು ಮರ್ಯಾದೆ ಸಮಾಜದಲ್ಲಿ? ರಾಜಕೀಯವಾಗಿ ಬಿಡಿ, ಇಂದಿರಾ ಗಾಂಧಿಗೂ ತೋರಿಸಿದ್ದಾರೆ, ಮತ್ತೊಬ್ಬರಿಗೂ ತೋರಿಸಿದ್ದಾರೆ, ನನಗೂ ತೋರಿಸ್ಬೋದು, ಅರುಣ್ಗೂ ತೋರಿಸ್ಬೋದು, ಇನ್ನೊಬ್ರಿಗೂ ತೋರಿಸ್ಬೋದು. ಆದರೆ ಸಮಾಜದ ಜನ ತೋರಿಸಿದ್ರಲ್ಲ, ಇನ್ನೇನು ಉಳಿತು ನಿಮ್ಮ ಮರ್ಯಾದೆ? ಮಾನ ಮರ್ಯಾದೆ ಉಳ್ಳವರಾದರೆ ಮರುಕ್ಷಣನೇ ಇಲ್ಲಿಂದ ಮಾನ್ ಸ್ವಾಮಿಗಳ ಪಾದಕ್ಕೆ ಅರ್ಪಿಸಿ ಇಲ್ಲಿಂದ ನಡೆದು ಹೋಗ್ಬೇಕಾಗಿತ್ತು ನಿಮಗೆ ಮರ್ಯಾದೆ ಇದ್ದಿದ್ರೆ. ಅದು ಮಾಡಿಲ್ಲ. ಇನ್ನೂ ನಮ್ಮದು 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 ಅಂತೀರಿ. ನಿಮ್ದಲ್ರೋ, ಇದು ಸಮಾಜದ್ದು. ಇದು ಸಮಾಜದ್ದು. ಎಷ್ಟು ತಿಂಗಳು ಲೂಟಿ ಮಾಡ್ತೀರಿ? ಎಷ್ಟು ತಿನ್ಬೇಕು ಅಂತ ಇದ್ದೀರಿ? ನೋಡೋಣ. ಕಾಲ ಹಿಂಗೆ ಇರೋದಿಲ್ಲ. ಸ್ವಾಮಿಗಳನ್ನ ಮತ್ತೆ 2018 ಕರ್ಕೊಂಬಂದ್ರು. ಅವ್ರನ್ನ ಕಳಿಸಿದ್ರು, ಇವ್ರನ್ನ ಕರ್ಕೊಂಡು ಬಂದರು. ನಾನು ಇವ್ರ ಜೊತೆ ನಿರಂತರ ಸಂಪರ್ಕ ಇದೆ. ಇವತ್ತೆಲ್ಲ ಬಿಚ್ಚಿ ಮಾತಾಡ್ಬಿಡ್ತೀನಿ, ಆಗಲೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಒಂದು ಸರಿ ಮಾತಾಡ್ಬಿಡ್ಬೇಕು. ನಾನು ಹೇಳಿದೆ, ಸ್ವಾಮೀಜಿ ಬರಬೇಡಿ. ಅರುಣ್ ಹೇಳಿದ್ದೆ ಅವ್ರಿಗೆ, ಬರಬೇಡ್ರಿ, ಮರ್ಯಾದೆ ಇರಲ್ಲ ಇಲ್ಲಿ. ತೋಳದ ಗುಂಪಿನಲ್ಲಿ ಕುರಿ ಬಂದಂಗಾಗತ್ತೆ, ಬರಬೇಡ್ರಿ ಅಂತ ಹೇಳಿದ್ದು ನಾನು. ಇವ್ರು ಕೇಳಲಿಲ್ಲ. ಏನೋ ಇಲ್ಲಿ ಭಾಳ ಇದೆ, ನಾನು ದೊಡ್ಡ 80 ಲಕ್ಷ ಸಮಾಜದ ಪೀಠಾಧಿಪತಿ ಆಗ್ಬಿಡ್ತೀನಿ, ನಾನು ಗೌರವದಿಂದ ಇರ್ತೀನಿ, ನನ್ನನ್ನು ಗೌರವದಿಂದ ಕಾಣ್ತಾರೆ ಅಂತ ಇವ್ರು ತಿಳ್ಕೊಂಡು ಬಂದರು. ಬಂದಮೇಲೆ ಏನು ಮಾಡಿದ್ರು? ಇವ್ರನ್ನ ಬಂಧನದಲ್ಲಿಟ್ಟರು. ಮತ್ತು ಸಿದ್ಧಲಿಂಗ ಸ್ವಾಮೀಜಿ ಅವ್ರನ್ನ ಏನು ಕ್ರಮ ಮಾಡಿದ್ರಲ್ಲ, ಅದೇ ಕ್ರಮನೇ ಇವ್ರಿಗೂ ಮುಂದುವರಿಸಿದ್ರು. ನೀವು ಯಾರನ್ನೂ ಮಾತಾಡ್ಸಂಗಿಲ್ಲ, ನೀವು ಯಾರನ್ನು ನೋಡೋಂಗಿಲ್ಲ. ಬಂದಿದ್ರೆ ಇವರು ನಮ್ಮ ತಾಲೂಕಿನವರು ಮನೆ ಗೆದ್ದು ಮಾರು ಗೆಲ್ಲಬೇಕು ಅಂತ ಭಾಷಣ ಮಾಡಿದ್ರಲ್ಲ, ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಓಡಾಡಿದ್ರೇನಪ್ಪ? ಬಿಟ್ಟಿಲ್ಲ. ಬಿಟ್ಟಿದ್ರೇನ್ರಿ ಗುರುಗಳೇ? ಬಿಟ್ಟಿಲ್ಲ.
ಇಲ್ಲಿ ಹೋದ್ರೆ ಇವ್ರು ಬಂಡವಾಳ ಗೊತ್ತಾಗ್ಬಿಡುತ್ತಲ್ಲ. ಬಂಧನದಲ್ಲಿಟ್ಟಿದ್ರು. ಒಂದು ನಮೂನಿ ಸಿಟ್ಟು, ಸ್ಟ್ಯಾಂಡು, ಈಟು, ಸ್ಲೀಪು ಮಾಡಿಸ್ಬಿಟ್ರು. ಇವರು ಪಾಪ ಹೌದೇನೋ ಇವ್ರು ಹೇಳೋದೆಲ್ಲ ಸತ್ಯ, ಬಾವಿ ಬೆಟ್ಟಪ್ಪ ಹೇಳಿದ್ದೆಲ್ಲ ಸತ್ಯ 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 ಅಂದಂಗೆ ಇವ್ರು ಹೇಳಿದ್ದು ಎಲ್ಲ ಸತ್ಯ ಸತ್ಯ ಅಂತ ಇವ್ರು ಒಪ್ಕೊಂಡ್ಬಿಟ್ರು. ಇವರು ಬಂದಾಗೆಲ್ಲ ಮಾತನಾಡಿದವ್ರೆ. ನನಗೂ ಅಂದವ್ರೆ ಅವ್ರ ಮಾತು ಕೇಳ್ಕೊಂಡು. ಬಂದ ತಕ್ಷಣ ಅಂದೇ ಬಿಟ್ರು, ಅರುಣ ಸಮಾಜಕ್ಕೆ ಯಾರು ಸಹಕಾರ ಮಾಡೋದಿಲ್ಲ, ಅಂಥವ್ರು ನಾವು ಕ್ಷಮಿಸೋದಿಲ್ಲ. ಪುಟ್ಟಿಯಲ್ಲಿರೋ ಕೆಟ್ಟಣ್ಣನ್ನು ನಾವು ತೆಗೆದು ಹಾಕ್ತೀವಿ ರೀ. ನಾನು ಬೀಜದ ಹಣ್ಣು ರೀ, ಕೆಟ್ಟ ಹಣ್ಣಲ್ಲ, ಬೀಜದ ಹಣ್ಣು. ನಾನು ಏನು ರೀ ತಿಪ್ಪೇಸ್ವಾಮನೆ, ನಾನು ಬೀಜದ ಹಣ್ಣು, ನೀವೇನೋ ತಿಳ್ಕೊಂಡಿದ್ರಿ. ಸುಮ್ಮನಿದಾನ ಶಿವಶಂಕರ್ ಅಂದರೆ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡ್ರಿ. ನನ್ನ ಶಕ್ತಿ ಲೋಕಕ್ಕೆ ಗೊತ್ತಿದೆ. ಈ ಜಿಲ್ಲೆಯಲ್ಲಿ ಯಾರು ಕೇಳಿದ್ರು ಶಿವಶಂಕರ್ನ ಮುಟ್ಟೋದು ಕಷ್ಟ ಅಂತ ಹೇಳ್ತಾರೆ. ಬಸವನ್ ಮುಟ್ಟಿದ್ರೆ ಹೆಂಗ್ ಭಸ್ಮ ಹಾಕ್ತಾರೋ, ಶಿವಶಂಕರ್ನ ಮುಟ್ಟಿದ್ರೆ ಯಾರು ಉಳಿಯೋದಿಲ್ಲ, ನನಗೆ ಗೊತ್ತಿದೆ. ನೋಡ್ರಿ, ಬೇಕಿದ್ರೆ ಚಾಲೆಂಜ್ ಮಾಡ್ರಿ. ನಾನು ಜೀವಂತಿರೋವರೆಗೂ ಎಲ್ಲರೂ ಮಾತನಾಡಿದ್ರಲ್ಲ ಹುಲಿ ಅಂತ ಹೇಳಿ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದ್ದೀನಿ ಅನ್ನಂಗೆ ನಾ ಹುಲಿಯಾಗೆ ಸಾಯ್ತೀನಿ. ಹಂಗೇನು ಅಷ್ಟು ಸುಲಭವಾಗಿ ಸಾಯೋದಿಲ್ಲ. ನಾನು ಹೇಳಿದ್ದೀನಿ, ಮುಯಿ ತೀರ್ಸೋದೇ ಶಿವಶಂಕರ್ ಗುರಿ ಅಂತಂತಂತ. ತೀರಿಸಿದಾಗ ಗೊತ್ತಾಗೋದು ಏನು ಅಂತ ಹೇಳಿ ನನ್ನ ಬಗ್ಗೆ ಹಗುರವಾಗಿ ಮಾತನಾಡ್ತೀರ. ಸ್ವಾಮೀಜಿಗಳಿಗೂ ತಡವಾಗಿ ಅರಿವಾಗಿದೆ. ಅರಿವೇ ಗುರು. ಇವತ್ತು ಬಸವಣ್ಣ ಅರಿವೇ ಗುರು. ಇವತ್ತು ಬಸವ ಅಂದರೆ ಬೆಳಕು, ಬಸವ ಅಂದರೆ ಅರಿವು, ಬಸವ ಅಂದರೆ ಪಶ್ಚಾತ್ತಾಪ. ಇವತ್ತು ನಾವೆಲ್ಲರೂ ಒಂದೇ ವೇದಿಕೆಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಹೇಳಿದ್ರು. 8 ವರ್ಷ ಕಾಣದೆ ಇರ್ತಕ್ಕಂಥ ಶಿವಪ್ಪನವ್ರ ಸಮಾಧಿ ಸ್ವಾಮೀಜಿಗಳಿಗೆ ಈಗ ಕಂಡುಬಿಡ್ತು. ಹೌದಪ್ಪ, ಅರಿವಾಗಿದೆ. ಮನುಷ್ಯ ಕೂತವನ್ನ ಎಡೋದಿಲ್ಲ, ನಡಿಯಾನೇ ಎಡೋದು. ಹೇಳಿಕೆ ಮಾತಿನಿಂದ ಅದು ಯಾರ ಕೆಟ್ಟರು ಅಂತ ಅಂತಾರಲ್ಲ. ಯಾರಪ್ಪ ಕೆಟ್ಟರು ಅರುಣ? ಧರ್ಮರಾಯ ಕೆಟ್ಟ. ಹಾಗೆ ಸ್ವಾಮೀಜಿಗಳು ಕೆಟ್ಟುಬಿಟ್ಟಿದ್ರು. ಬಂಧನದಲ್ಲಿ ಇಟ್ಟುಬಿಟ್ಟಿದ್ರು ಅವ್ರನ್ನ. ಅರಿವಾಯಿತು. ನಾನು ಯಾಕೆ ಸುಮ್ಮನಿದ್ದೀನಿ ಅಂತಂದರೆ, ನಾನು ಸ್ವಾಮೀಜಿಗಳಿಗೆ ಸಾಕಷ್ಟು ಅಂದವನೇ. ನಾನು ಯಾವನಿಗೂ ತಡೋದು, ನಮ್ಮ ಅಪ್ಪನ ಜೊತೆಗೆ ಜಗಳ ಮಾಡಿರೋ ನಾನು. ಬಂದಾಗ ನಿಮ್ಮನ್ನು ಬಳಸ್ಕೊಂಡು ಏನೇನು ಮಾಡಿದರು? ಹ್ಯಾಪಿ ಹೋಳಿ ಆಡಿಸಿದ್ರು. ಈಗೇನು ಅವತ್ತು ನಿಮ್ಮನ್ನು ಹೊಗಳಿದ್ರಲ್ಲ, ಇವತ್ತು ಅವರೇ ತಗೊಳ್ತಾ ಇದ್ದಾರೆ. ಪಕ್ಕದಾಗ ಉಮಾಪತಿ ನಿಂತಿರೋ ಫೋಟೋ ಇದೆ. ಅವತ್ತಿನ ದಿವಸ ನಾನು ವಿರೋಧ ಮಾಡಿದ್ದೀನಿ ನಿಮಗೆ. ಓಕಳಿ ಹಬ್ಬ ಆಡ್ತಕ್ಕಂಥವ್ರು ಹರಿಷಡ್ ವರ್ಗಗಳನ್ನ ತ್ಯಜಿಸಿದಂಥವ್ರು ಅಂತ ನಾನು ಹೇಳಿದ್ದು ನಿಜ. ಅದಾದಮೇಲೆ ಅರಿವಾಗಿ ಅವತ್ತಿಂದ ಇವತ್ತಿನವರೆಗೂ ನೀವು ದೂರ ಇಟ್ಟಿದ್ದೀರಿ. ಅದು ನಿಮ್ಮ ಪರಿವರ್ತನೆ. ನೀವು ಅನೇಕ ವಿಚಾರಗಳ ಬಗ್ಗೆನೂ ಕೂಡ ಅವ್ರ ಮಾತು ಕೇಳ್ಕೊಂಡು ಅನೇಕ ರಾಜಕಾರಣಿಗಳಿಗೂ ಅಂದಿದ್ದೀರಿ. ಆದರೆ ಪರಿವರ್ತನೆ ಆಗಿದ್ದೀರಿ. ಪರಿವರ್ತನೆ ಇದೆಯಲ್ಲ, ಪಶ್ಚಾತ್ತಾಪ ಇದೆಯಲ್ಲ, ಆ ಪರಿವರ್ತನೆ ಪಶ್ಚಾತ್ತಾಪದಿಂದ ಶಿವಪ್ಪನವ್ರ ಸಮಾಧಿ ಬಂದು ಹಣೆ ಒಡ್ಡಿದ್ರಲ್ಲ, ಅವತ್ತೆಲ್ಲದೂ ಮನ್ನಿಸ್ಬಿಟ್ಟೆ ನಾನು. ಆಮೇಲೆ ನಿಮ್ಮ ಬೆಂಬಲಕ್ಕೆ ನಿಂತಿದ್ದೀನಿ. ಯಾರೇನು ಬಂದು ಮಾಡ್ತಾರೆ ನಾವು ಈಗ ನೋಡ್ತೀವಿ. ಜನ ಎಲ್ಲ
ಯಾರೇನೂ ಮಾಡೋಕ್ಕಾಗೋದಿಲ್ಲ. ಶಿವಶಂಕರ್ ನಿಮ್ಮ ಜೊತೆಗಿದ್ದಾನೆ ಅಂತ ಹೇಳಿದರೆ, ಅನೇಕ ಗುರುಗಳು ಹೇಳಿದ್ದಾರೆ, ಶಿವಶಂಕರ್ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳಿದರೆ ನೀವು ಯಾವುದಕ್ಕೂ ಅಂಜಬೇಕಾಗಿಲ್ಲ, ಅಳಕ್ಬೇಕಾಗಿಲ್ಲ. ಯಾವನ ಬಂದಲ್ಲಿ ಈಗ ಬಾಡಿ ಗಾರ್ಡ್ ಇಟ್ಕೊಂಡು ಕಿಚಡಿ ಪಚಡಿ ಆಗಿ ಹೋಗಾನೆ, ಇಲ್ಲಿ ಬಂದರೆ ಕಿಚಡಿ ಪಚಡಿ ಆಗಿ ಹೋಗಾನೆ. ನಾವು ಸುಮ್ಮನಿದ್ದೀವಿ, ತಾಳ್ಮೆಯಿಂದ ಇದ್ದೀವಿ, ತಾಳ್ಮೆಯಿಂದ ಇದ್ದೀವಿ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರೆಲ್ಲ. ದೊಡ್ಡದೇನಲ್ಲ, ದೀಪದ ಕೆಳಗೆ ಕತ್ಲು ಅನ್ನಂಗೆ ನಾವು ಸುಮ್ಮನೆ ಇದ್ವಿ. ಈಗ ಬೆಳಕು ಬಂದಿದೆ, ಪರಿವರ್ತನೆ ಆಗಿದೆ ಕಾಲ. ಎಲ್ಲರೂ ಪರಿವರ್ತನೆ ಆಗಿದ್ದೀರಿ, ನೀವು ಪರಿವರ್ತನೆ ಆಗಿದ್ದೀರಿ, ಬಂಧನದಿಂದ ಹೊರಗೆ ಬಂದಿದ್ದೀರಿ. ನಾನು ನಿಮಗೊಂದು ಸಣ್ಣ ಸಲಹೆ ಕೊಡ್ತೀನಿ. ನೀವು ಇನ್ಮೇಲೆ ಯಾರೇ ಏನೇ ಬಂದು ಹೇಳಿದರೂ ಕೂಡ ರಾಜಕಾರಣದಿಂದ ದೂರ ಇರಿ, ರಾಜಕಾರಣಿಗಳ ಜೊತೆಗಿರಿ ಅಷ್ಟೇ. ರಾಜಕಾರಣಿಗಳು ಶಕ್ತಿನೇ ಸಮಾಜಕ್ಕೆ. ರಾಜಕಾರಣಿಗಳಿಲ್ಲದೆ ಇದ್ರೆ ಸಮಾಜ ಕಟ್ಟೋದು ಕಷ್ಟ. ಈಗ ಪಾಪ ವೀರಾಪುರ ಹರಜಾತ್ರೆ ಮಾಡಿದ್ರಲ್ಲ, ಅಂತ ಹರಜಾತ್ರೆ ಮಾಡಲಿಲ್ಲ ನೀವು. ಹರಜಾತ್ರೆ ಮಾಡಿ ಯಾರ್ಯಾರನ್ನ ಕರೆಸಲಿಲ್ಲ. ಈಗ ಸ್ವಾಮೀಜಿಗಳ ಮೇಲೆ ಆಪಾದನೆ, ಜಾತ್ರೆ ಮಾಡಿ ಬರೀ ರಾಜಕಾರಣಿಗಳನ್ನ ಕರೆದು ನೀವೇನು ಮಾಡ್ತಿದ್ರಿ? ನೀವು ಅದನ್ನೇ ಮಾಡಿದ್ರಲ್ಲ. ಅವತ್ತು ಸ್ವಾಮೀಜಿನ ಇಂದ್ರ, ಚಂದ್ರ, ಮಹೇಂದ್ರ ಎಲ್ಲ ಹೇಳಿದ್ರಪ್ಪ. ಅದೇ ವಿಡಿಯೋ ಬಿಟ್ಟಿದಾರಲ್ಲ, ಅವನು ಯಾರ ಸ್ಪೋಕ್ಸ್ ಪರ್ಸನ್, ಆ ಉಮಾಪತಿಗೆ ನಿನ್ನ ಹೆಸರವನೇ ಹಾಕೋಣ ಪೂಜಾರಿ ಅಂತ. ಅವತ್ತು ಇಂಟರ್ನ್ಯಾಷನಲ್ ಸ್ವಾಮೀಜಿಗಳು ಅಂತ ಹೇಳಕ್ಕೆ ಹೊಗಳಿದೆಯಾ? ಈಗ ಮಸಾಜ್ ಪ್ರಿಯ ಸ್ವಾಮೀಜಿ ಅಂತೆ. ನಾಚಿಕೆ ಆಗಲ್ಲ ನಿಮಗೆಲ್ಲ ಹಿಂಗೆ ಮಾತಾಡೋಕ್ಕೆ? ಗೋಸುಂಬೆ ಥರ ನೀವು ನೋಡಿದ್ರೆ ಅದು ಆ ರೀತಿಯಲ್ಲಿ ಆಪಾದನೆ ಮಾಡೋಕ್ಕೆ, ಉಚ್ಚಾಟನೆ ಮಾಡಿ ಸ್ವಾಮೀಜಿಗಳನ್ನ ಪೋಕ್ಸೋ ಕೇಸ್ ಹಾಕಿ ನಾವು ಹೊರ ದೂಡಿ ಬಿಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ನೀನೇನೇನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದೆಯಾ ನಿನಗೆ? ನಿನ್ನ ವಿಡಿಯೋಗಳು ಏನದವ ಅನ್ನೋದು ಗೊತ್ತಿದೆಯಾ? ಬಿಟ್ಟರೆ ಒಂದೇ ಬಿಟ್ಟಿದಾರಲ್ಲ ಈಗ. ಏನಪ್ಪ ಅರುಣ್, ಇನ್ನು ಏಸದವ್ ರೆಕಾರ್ಡೆಡ್ ಗೊತ್ತಿದೆಯಾ ನಿನಗೆ? ನನ್ನ ಹತ್ರ ಇದಾವೆ ರೆಕಾರ್ಡು. ಈಗ ಜನ ಸ್ಯಾಂಪಲ್ ಬಿಟ್ಟಿದಾರೆ ಅಷ್ಟೇ ನಿನಗೆ. ನೀನು ಇನ್ನೂ ಮಾತಾಡು, ತೋರಿಸ್ತೀನಿ ಏನು ಅಂತಂದು. ನನ್ನನ್ನು ಕೆಣಕ್ತೀಯ? ನನಗೆ ಮಾತಾಡಕ್ಕೆ ಬರ್ತೀಯ? ಸಮಾಜದ ಹಣ ಲೂಟಿ ಮಾಡಿ ಏನದು? ನಾವು ನಮ್ಮ ಕಾರ್ಯಕರ್ತರಿಗೆ ಹೇಳ್ಬಿಟ್ಟಿದ್ವಿ, ಅರುಣ್ ಎಲ್ಲೂ ನನ್ನ ಫೋಟೋ ಹಾಕ್ಬೇಡ್ರಿ, ಯಾವ ಫ್ಲೆಕ್ಸು ಹಾಕ್ಬೇಡ್ರಿ. ದಿನನಿತ್ಯ ಜನ ನೋಡಿ 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 ಥೂ ಅಂತ ಉಗುಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಉಗುಳಿಸ್ಕೊಂಡು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ನಿಮಗೆ ಗೊತ್ತಿದೆ. ಅವತ್ತು ಸ್ವಾಮೀಜಿಗಳಿಗೆ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಾವು ಅವತ್ತು ನಿಮಗೆ ದೆವ್ವ ಆಗಿದ್ವಿ. ಈಗ ಸಮಾಜ ದೇವರಾಗಿದೆ, ನಾವು ಪ್ರಿಯವಾಗಿದ್ದೀವಿ. ನನ್ನ ಮಾತು ಕಠೋರನೇ. ನೀವು ಪರಿವರ್ತನೆ ಆಗ್ತೀರಿ ಇವತ್ತಿನಿಂದ ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಸಮಾಜ ತಂದೆ ತಾಯಿ ಅಂತ ನೀವು ಹೇಳ್ಕೊಂಡಿದ್ದೀರಿ. ಖಂಡಿತ ಸಮಾಜ ನಿಮ್ಮನ್ನು ಕೈ ಬಿಡೋದಿಲ್ಲ. ಇವತ್ತು ಮದುವೆಯಾಗಿ ಬಂದಮೇಲೆ ಹೆಂಡ್ತಿ ಕಾಲು ಮುರಿದೈತಿ ಅಂತ ಹೇಳಿ ಹೆಂಡ್ತಿನ ಹೊರ ದೂಡ್ತಾರೇನಪ್ಪ ಚಿಕ್ಕಬಿದ್ರಿ. ಮತ್ತು ಅದಕ್ಕೆ ಸ್ಟೀಲ್ ರಾಡ್ ಹಾಕಿ ಮತ್ತು ರಿಪೇರಿ ಮಾಡ್ಕೊಂಡು ಮತ್ತು ಮುದ್ದು ಮಾಡ್ತಾರೆ. ಹಾಗೆ ಸ್ವಾಮೀಜಿಗಳು ನಿಮ್ಮ ಮಾತು ಕೇಳಲಿಲ್ಲ ಅಂತ ಹೇಳಿ ಅವ್ರನ್ನ ಅಗೌರವದಿಂದ 12 ಜನ ಸೇರ್ಕೊಂಡು
ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ ಅಂತ ಘೋಷಣೆ ಮಾಡಿಬಿಟ್ರೆ ಸಮಾಜ ಒಪ್ಬಿಡುತ್ತಾ? ಕುತ್ಕೊಂಡು ವ್ಯತ್ಯಾಸಗಳನ್ನ ಸರಿ ಮಾಡ್ಕೊಂಡು ಸಮಾಜ ಕಟ್ಟೋ ಕೆಲಸ ಎಲ್ಲಿ ಎಷ್ಟು ಸಮಾವೇಶ ಮಾಡಿದ್ದೀರಿ? ಎಷ್ಟು ಸಮಾಜ ಕಟ್ಟೋ ಕೆಲಸ ಮಾಡಿದ್ದೀರಿ? ಎಷ್ಟು ಸಮಾಜದ ಜನರಿಗೆ ಉಪಕಾರ ಮಾಡಿದ್ದೀರಿ? ಹೇಳ್ರಿ, ಎಷ್ಟು ಸಮಾಜ ಜನರಿಗೆ ಉಪಕಾರ ಮಾಡಿದ್ದೀರಿ? ಎಷ್ಟು ಜನಕ್ಕೆ? ಅಲ್ಲಿ ಯಾರೋ ಅವತ್ತು ಹೇಳ್ತಿದ್ರು ತಿಪ್ಪೇಸ್ವಾಮಿಯರೇ, ಅವ್ರುಗಳಿದ್ರು ನಮ್ಮ ಮನೆ ಮೇಲೆ ಕಲ್ಲು ಒಗಿತಿದ್ದಾರೆ, ಉಮಾಪತಿಯರೇ ನೀವು ಸಮಾಜದ ಹಿರಿಯರು ಏನಾರ ಮಾಡಿರಿ ಅಂತಂದರೆ, ಇಲ್ಲ ಇಲ್ಲ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಈಗ ಬಾಗ್ಲಕ್ಕೆ ಮಕ್ಕಂಬಿಡ್ರಿ, ಬೆಳಗ್ಗೆ ನೋಡ್ತೇನೆ ಎಂದಂತ. ಇದು ಸಮಾಜ ಕಟ್ಟೋ ಕೆಲಸನ, ಇದು ಸಮಾಜದ ರಕ್ಷಣೆ ಮಾಡೋ ಕೆಲಸನ. ಇದು ಬರ್ರಪ್ಪ ನನ್ನ ಹತ್ರ, ನಾನು 24 ತಾಸು ಸಮಾಜ ಜನರನ್ನ, ಅನ್ಯ ವರ್ಗದ ಜನರನ್ನ, ಎಲ್ಲ ಸರ್ವಜಾತಿಯ ಜನಾಂಗದ ಜನರನ್ನ ಇವತ್ತು ರಕ್ಷಣೆ ಮಾಡ್ತಾ ಇದ್ದೀನಿ. 24 ತಾಸು ಕೆಲಸ ಮಾಡ್ತೀನಿ. ಇದು ಸಮಾಜ ಸೇವೆ, ಜನಸೇವೆ ಅಂತ ಹೇಳಿದ್ರು. ಒಂದೇ ಉದಾಹರಣೆ, ನಮ್ಮ ಸಮಾಜದಲ್ಲಿ ಸಂಕಷ್ಟ ಬಂದಾಗ ಅಜಯ್ ಹೇಳಿದ್ನಲ್ಲ, ಎಲ್ಲೂ ಬಂದಿಲ್ಲ ಅಂತೇಳಿ. ಸತ್ಯ. ಅಜಯ್ ಚುನಾವಣೆ ನಿಂತು ಸೋತ ಮೇಲೆ ಅಜಯ್ಗೆ ಭಾಳ ಕಿರುಕುಳ ಕೊಟ್ಟರು. ಸುಮಾರು 5ರಿಂದ 10 ಕೋಟಿ ಲಾಸ್ ಆಯಿತು ಅವನಿಗೆ. ಬರ್ರಿ ಅಂತ ಕೇಳಿದರೆ ಮಂತ್ರಿ ಹತ್ರ ಹೋಗಿ ಸಮಾಜದವನು ತೊಂದರೆ ಕೊಡಬೇಡ್ರಿ ಅಂತ ಹೇಳಿದರೆ ರಾಜಕಾರಣ. ಇಲ್ಲಪ್ಪ ನಾವು ಹೇಳಕ್ಕೆ ಬರಲ್ಲಪ್ಪ, ಮತ್ತೆ ಹೇಳ್ಕೊಂಡಿದ್ದೀರಿ ಶಿವಶಂಕರಪ್ಪ ಅವರು ನಮ್ಮದು ಭಾಳ ಅನ್ಯೋನ್ಯವಾಗಿ ಇತ್ತು ಸಂಬಂಧ ಅಂತ ಅದು ಹೋಗಿ ಹೇಳ್ಬೇಕಾಗಿತ್ತು, ನಮ್ಮನೆ ತೊಂದರೆ ಕೊಡಬೇಡ್ರಿ ಅಂತ. ಆ ತಾಕತ್ತಿತ್ತ ನಿಮಗೆ? ಆಮೇಲೆ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡಿ ಅಜಯ್ಗೆ ಸರಿ ಮಾಡಿಕೊಟ್ಟೆ ನಾನು. ಅದು ಶಿವಶಂಕರ್ ತಾಕತ್ತು, ಶಿವಶಂಕರ್ ತಾಕತ್ತು. ಸ್ವಾಮೀಜಿಗಳೇ, ಇನ್ನು ಮೇಲೆ ನೀವು ಕೂಡ ರಾಜಕೀಯ ಹೇಳಿಕೆಗಳನ್ನ ದಯವಿಟ್ಟು ಕೊಡಬೇಡಿ. ಅವತ್ತು ನಾನು ವಿರುದ್ಧವಾಗಿ ಇದ್ರಿ ನೀವು. ಬೇವಿನಮರ ಸಾಹೇಬ್ರೆ, ಅರುಣ್ ಕುಮಾರ್ ಗೆದ್ದ ತಕ್ಷಣ ಅಲ್ಲಿ ಅರುಣೋದಯ, ಇಲ್ಲಿ ಚಂದ್ರೋದಯ, ಹರಪನಹಳ್ಳಿನಲ್ಲಿ ಸೂರ್ಯೋದಯ. ಯಾಕಪ್ಪ ಬೇಕಿದು? ನಮ್ಮ ರಾಜಕಾರಣ ನಾವು ಮಾಡ್ತೀವಿ, ನಿಮಗೆ ಯಾಕೆ ಬೇಕು? ಚಂದ್ರೋದಯ ನಿಮ್ಮ ಜೊತೆಗೆ ಅದಾನ ಈಗ? ಅದಕ್ಕೆ ನಾನು ಇವತ್ತು ಮನ್ ಬಿಚ್ಚಿ ಮಾತನಾಡ್ತಾ ಇದ್ದೀನಿ. ನಾವು ನಿಮ್ಮವರೇ ಎಲ್ಲ ಹೇಳಿದ್ರಲ್ಲ, ಉಮಾಪತಿಯವರು ನಮ್ಮ ಸಹೋದರರು ಅಂತೇಳಿ. ಹಂಗೆ ನಾನು ನಿಮ್ಮ ಭಕ್ತನೇ ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತೇಳಿ. ಇವತ್ತು ಇವರೆಲ್ಲ ನಿಮ್ಮ ಪರವಾಗಿ ನಿಲ್ದೇ ಇದ್ದಿದ್ರೆ, ನಾನು ನಿಮ್ಮ ಜೊತೆಲಿ ಬರದೇ ಇದ್ದಿದ್ರೆ, ಪ್ರಕಾಶ್ ಪಾಟೀಲ್ರೆ, ಏನಾಗ್ತಿತ್ತು? ಅಂತ್ಯೋದಯ ಆಗ್ತಿತ್ತು. ನಿಮ್ಮನ್ನು ಹೀನಾಯಮಾನವಾಗಿ ಕೂತ್ಕೊಂಡು ಹೇಳಿದ್ರಲ್ಲ, ದರನೇ ಎಳಿತೀವಿ, ಹೊರಗಾಗ್ತೀವಿ. ನಾವೀಗ ಹೇಳ್ತೀವಿ ನಿಮ್ಮ ಮುಟ್ರಿ ನೋಡ್ತೀನಿ ಅಂತ. ನಾನು ನಿಮ್ಮ ಪರವಾಗಿ ಹೇಳ್ತೀನಿ. ಈಗ ಪರಿವರ್ತನೆ ಆಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಖಂಡಿತ ಆಗ್ತೀರಿ. ಇನ್ನೆಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಹೋಗ್ತೀರಿ. ನಾನು ಹೇಳಿದ್ನಲ್ಲ, ಕೂತವನು ನಡೆಯೋನು ಅಲ್ಲ, ಕೂತವನು ಎಡುವುದಿಲ್ಲ, ನಡೆಯೋನೇ ಎಡುವುದು. ಹಾಗಾಗಿ ವ್ಯತ್ಯಾಸಗಳು ಬಂದಿದ್ದಾವೆ. ಅವು ತಾತ್ವಿಕ ವ್ಯತ್ಯಾಸಗಳು, ವೈಯಕ್ತಿಕ ವ್ಯತ್ಯಾಸ ಅಲ್ಲ, ಸೈದ್ಧಾಂತಿಕ ವ್ಯತ್ಯಾಸಗಳಿರ್ತವೆ. ಅವನ್ನೆಲ್ಲವನ್ನೂ ಕೂಡ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು. ಏನು ಸಂಕಲ್ಪ ಮಾಡಿದ್ರು ಸಮಾಜ ಗುರುಗಳನ್ನ ಸ್ಥಾಪನೆ ಮಾಡಿದಾಗ ಈ 2008 ಮಕ್ಕಳನ್ನು ದತ್ತಕ್ಕೆ ತಗೊಂತೀವಿ, ಹಾಸ್ಟೆಲ್ ಕಟ್ತೀವಿ, ಓದಿಸ್ತೀವಿ, IAS ಮಾಡಿಸ್ತೀವಿ, ಅದನ್ನ ಮಾಡಿಸ್ತೀವಿ. ಎಲ್ಲಿದೆಯಪ್ಪ? ಹೇಳ್ತದಲ್ಲ, ಅಂಗನವಾಡಿ ಕಟ್ಟೋಕ್ಕೂ ಆಗಿಲ್ಲ ನಿಮ್ಮ ಕೈಲಿ. ಸಂಕಲ್ಪ ಮಾಡಿದರು. ಅರುಣು 2008ರಲ್ಲಿ ಹೇಳಿದ್ರಲ್ಲ, ಸೋದರರು ಸುಮಾರು 8-10 ಕೋಟಿ ಕಲೆಕ್ಷನ್ ಆಗಿತ್ತು ಅಂತ. ಮಿಸ್ಅಪ್ರಾಪ್ರಿಯೇಷನ್ ಆಗಿರೋದು ಅದು ಎನ್ಕ್ವೈರಿ ಆಗಿ ಸಂಘ ಸೂಪರ್ ಸೀಡ್ ಆಗಿತ್ತು. ಶಿವಶಂಕರಪ್ಪನವ್ರು ಹಿಡ್ಕೊಂಡು
ನಿರಾಣಿ ಅವ್ರನ್ನ ಹಿಡ್ಕೊಂಡು ಮಾದೇವ ಪ್ರಸಾದ್ ಇದ್ದಾಗ ಅದಕ್ಕೆ ಸ್ಟೇ ಮಾಡಿಸ್ಕೊಂಡ್ರು ಅಷ್ಟೇ. ನಾವು ಅದನ್ನು ಮುಂದುವರ್ಸೋಕ್ಕೆ ಹೋಗಲಿಲ್ಲ. ನಮ್ಮ ಸಮಾಜದ ಮರ್ಯಾದೆ ಬಿಡುವಂಥದ್ದು ನಮಗಿದೆ, ಸಮಾಜದ ಮರ್ಯಾದೆ ಅಂತ ನಿಮಗೆ ಇವತ್ತೈತೇನ್ರಪ್ಪ? ಸಮಾಜದ ಮರ್ಯಾದೆನ ಬೀದಿಗೆ ತಂದು ನಿಲ್ಲಿಸಿದಿರಲ್ಲ. ಇದು ಲೂಟಿ ಹೊಡೆದು ಲೆಕ್ಕಾಚಾರ ಕೇಳಿದರೆ ನಾಚಿಕೆ ಆಗಲ್ವ ನಿಮಗೆ? ಮಠದಲ್ಲಿ 30 ಮಕ್ಕಳಿಲ್ಲ, ಸ್ವಾಮೀಜಿಗಳ ಮೇಲೆ ಪಾಪ ಆಪಾದನೆ. ಮಕ್ಕಳಿಗೆ ಬುದ್ಧಿ ಹೇಳ್ಬಾರ್ದ? ಬುದ್ಧಿ ಹೇಳಿದ್ದಕ್ಕೆ ಗುದ್ದಾಡನ್ ಬಾ ಅಂತ ಹೇಳ್ತಾರಲ್ಲ, ಬುದ್ಧಿ ಹೇಳಕ್ಕೆ ಹೋದ್ರೆ ಗುದ್ದಾಡನ್ ಬಾ ಅಂತ ಚಿಕ್ಕಬಿದ್ರಿ. ಹಾಗೆ ಸ್ವಾಮೀಜಿಗಳು ಬುದ್ಧಿ ಹೇಳಿದ್ದಕ್ಕೆ ಅವತ್ತು ಇಂಟರ್ನ್ಯಾಷನಲ್ ಸ್ವಾಮೀಜಿ, ನಮ್ಮ ಸ್ವಾಮೀಜಿ ಅಂದನು, ಈಗಾಗಲೇ ಬಣ್ಣ ಬದಲಿ ಅವ್ರ ಮೇಲೆ ಹಾಗೆತನ, ನಿಂದೇನು ನಡೆಯೋದಿಲ್ಲ, ನೀನೇನು ಅನ್ನೋದು ಎಲ್ಲರಿಗೂ ಗೊತ್ತಾಗೋಗಿದೆ. ನೀವು ಹೆಂಗಿದ್ರಿ, ನಿಮ್ಮ ಕುಟುಂಬ ಏನು, ಕುಟುಂಬ ಹೆಂಗಿತ್ತು, ಶಿವಪ್ಪನವ್ರ ಆಶ್ರಯ ಏನಿತ್ತು, ಶಿವಶಂಕರ ಸಾಕಾರ ಏನಿತ್ತು, ನೀನು ಹೆಂಗೆ ಬೆಳೆದು ಬಂದಿದೀಯ, ಹೆಂಗೆ ಲೂಟಿ ಮಾಡಿದೀಯ, ಈಗ ಕೊಡು. ಪಾಪ ಅರುಣ್ ಹೆಂಗ ಗೆದ್ದದ್ದ, ಅಲ್ಲಿ ಹೋಗಿ 3.5 ವರ್ಷ ಅವನು ಮುಗಿಸಿ ಬಂದ್ಬಿಟ್ಟ, ಲೂಟಿ ಮಾಡಿಬಿಟ್ಟ ಇವನ ಹೆಸರು ಮೇಲೆ. ಯಾರ ಇನ್ಸ್ಪೆಕ್ಟ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳಿ ನಿನ್ನ ಹೆಸರು ಹೇಳಿ ದುಡ್ಡು ಇಸ್ಕೊಂಡದ್ದ. ದುಡ್ಡು ಅವ್ರು ಟ್ರಾನ್ಸ್ಫರ್ ಮಾಡ್ಸೋಕೆ ಆಗಿಲ್ದಕ್ಕೆ ಗುರುಗಳೇ ಕೇಳಕ್ಕೆ ಹೋದ್ರೆ, ನೋಡ್ರಿ ನೀವು ದುಡ್ಡು ಕೇಳಕ್ಕೆ ಬಂದಿದ್ದೀರಾ, ರಾಜಕಾರಣಿಗಳಿಗೆ ಕೊಟ್ಟು ದುಡ್ಡು ತಿರುಪತಿ ತಿಮ್ಮಪ್ಪಗೆ ಹಾಕಿ ದುಡ್ಡು ಬರೋದಿಲ್ರಿ ವಾಪಸ್ಸು ಅಂತ ಹೇಳಿದ್ನಂತೆ. ನನ್ನ ಹತ್ರ ಬಂದರು, ಏನು ಹೇಳ್ಬೇಡ್ರಿ, ಶಿವಶಂಕರ್ ಹತ್ರ ಹೋಗ್ತೀವಿ, ಅವ್ರಿಗೆ ವಿಷಯ ತಿಳಿಸಿ ನಾವು ನಿಮ್ಮ ಹತ್ರ ಬರ್ತೀವಿ ಅಂತ ಅಷ್ಟು ಹೇಳ್ರಿ ಅಂದರೆ, ಇಲ್ಲ ಹೋಗ್ಬೇಡ್ರಿ, ತಗೊಳ್ರಿ ನಿಮ್ಮ ದುಡ್ಡು ಅಂತ ವಾಪಸ್ ಕೊಟ್ಟಿದ್ದಾನೆ. ಅವ್ರು ಯಾರೋ ಪುಣ್ಯಾತ್ಮರು ಒಬ್ರದ್ದು ಕೊಟ್ಟಿದ್ದಾನೆ ಅಷ್ಟೇ, ಉಳಿದವರೆಲ್ಲ ಫೇಸ್ಬುಕ್ನಾಗ ಹಾಕ್ತಾಯಿದ್ದಾರೆ ನಮ್ಮ ದುಡ್ಡು ಕೊಡೋ ಅಂತೇಳಿ. ಈ ಮರ್ಯಾದೆ ಬೇಕಾ ನಿನಗೆ? ಇವತ್ತು ನೀವು ಟ್ರಸ್ಟ್ನವರು ಎಷ್ಟು ಜನರಿಗೆ ನಮ್ಮ ರಾಜಕೀಯವಾಗಿ ಸಹಕಾರ ಮಾಡಿದ್ರಿ ಜಿಲ್ಲೆನಲ್ಲಿ? ಶಿವಶಂಕರನ್ ಸೋಲಿಸ್ಬೇಕು ಅಂತ ವಿಚಾರ, ಮಹಿಮಾ ಪಟೇಲ್ರ ನಿಂತಾಗ ಅವ್ರ ವಿರುದ್ಧವಾಗಿ ಪ್ರಚಾರ. ನಾನು ಹೇಳಿದನಲ್ಲ, ನಾನು ಶಿವಪ್ಪನ ರಕ್ತ ಅಂತಂತೇಳಿ. ನೀನು ನಿಂತಾಗ ಏನು ಮಾಡಿದ್ರು, ಒಂದು ಹಾರ ಹಾಕಿರಲಿಲ್ಲ ನೀನು ಬಂದು ಚುನಾವಣೆ ನಿಂತಾಗ. ಮರ್ಯಾದೆ, ನಿನ್ನ ಸ್ಥಾನಮಾನನೇ ಗೊತ್ತಿಲ್ಲ ನಿನಗೆ, ಕಳ್ಳರ ಗುಂಪಿ ಸೇರಿದೀಯ ನೀನು. ಆಮೇಲೆ ಲೋಕೇಶ್ ನಿಂದ್ರಿಸಿ ಅವನ ಮನೆಗೆ ಕಳಿಸಿದ್ರು. ಅಜಯ್ ಕುಮಾರ್ ನಿಂತರೆ ಒಂದು ಹಾರ ಹಾಕಲಿಲ್ಲ, ಬಂದು ನಮ್ಮವನು ನಿಂತಿದೆಯಾ ಅಂತೇಳಿ. ಇವ್ರ ಪ್ರಚಾರ ಏನು ನೋಡ್ರಪ್ಪ, ನಮ್ಮ ಒಂದು ಕಿರಾಣಿ ಅಂಗಡಿ ಇದ್ದರೆ ₹1 ಜಾಸ್ತಿ ಆದರೂ ನಮ್ಮವನ ಹತ್ರನೇ ತಗೋಬೇಕು, ತುಪ್ಪ ಬಿದ್ದರೆ ಕಿಚಡಿಯಲ್ಲೇ ಬೀಳಬೇಕು. ಹಂಗೆ ಈ ಸಮಾಜ ಕಟ್ಕೊಂಡು ನೀನು ವ್ಯಾಪಾರ ಜಾಸ್ತಿ ಮಾಡ್ಕೊಂಡೆ ಹೊರತು ಸಮಾಜ ಉದ್ಧಾರ ಮಾಡಲೇ ಇಲ್ಲ. ನೀನು ಸಮಾಜ ಉದ್ಧಾರ ಮಾಡಲೇ ಇಲ್ಲ. ಈ ರೀತಿ ರಾಜಕೀಯವಾಗಿ ನೀವು ಕೆಲಸ ಮಾಡಿದ್ರಿ. ಇವತ್ತು 2A ಮೀಸಲಾತಿ ಮಾಡ್ಬೇಕಾದ್ರೆ ಏನು ಮಾಡಿದ್ರಿ? ಏನು ಬೆಂಬಲ ಕೊಡಲಿಲ್ಲ, ಕೆಡ್ಸಕ್ಕೆ ನೋಡಿದ್ರಿ. ಅದೆಲ್ಲ ವಿಚಾರ ಭಾಳ ಇದ್ದಾವೆ. ಆಗಲೇ ಒತ್ತಾಗಿದೆ, ದೋಸೆ ತಿಂದು ಕರಗ್ತಾ ಇದಾವೆ ಆಗಲೇ, ಮತ್ತಿನ್ನೂ ರೆಡಿ ಅದಾವೆ, ಏನು ಚಿಂತೆ ಮಾಡಬೇಡ್ರಿ. ಇವತ್ತು ಸಮಾಜನ ಸ್ವಾರ್ಥಕ್ಕೆ ಬಳಸ್ಕೊಂಡ್ರಿ. ನಿಮ್ಮ ಬಾಲ್ ಬಡಕರಿಗೆ ಇದನ್ನು ಶಕ್ತಿ ಕೇಂದ್ರ ಮಾಡಿದ್ರಿ, ಬಾಲ್ ಬಡಕರಿಗೆ ಶಕ್ತಿ ಕೇಂದ್ರ ಮಾಡಿದ್ರಿ. ಇನ್ಮೇಲೆ ನಡೆಯಲ್ಲ, ಇದು ಇನ್ಮೇಲೆ ನಡೆಯೋದಿಲ್ಲ. ಕಾಲ ಬದಲಾಗಿದೆ, ಕಾಲ ನಿಮಗೆ ಪಾಠ ಕಲಿಸುತ್ತೆ. ಇವತ್ತು ಪ್ರೆಸ್ ಮೀಟ್ನಲ್ಲಿ ಅವನು ಹೇಳ್ತಾನಲ್ಲ, ಶಿವಶಂಕರಣ್ಣ ನೀವು ಸಮಾಜನ ನಿಮ್ಮ ರಾಜಕೀಯಕ್ಕೆ ಬಳಸ್ಕೋಬೇಡ್ರಿ, ಅಖಾಡ ಇದೆ, ಅಖಾಡದಲ್ಲಿ ನೋಡ್ಕೊಂತೀವಿ. ನೀನು ಯಾರು? ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕಾಗಿಲ್ಲ, ನನಗೆ ಅಖಾಡಕ್ಕೆ ಕರಿತೀಯ? ಸಮಾಜದ ದುಡ್ಡು ಹಂಚ್ಕೊಂತ ಹೋಗಿರೋ ನೀನು. ಪಾಪ ಜನ ಈಗಂತಾರೆ, ಅರುಣ್ ಕುಮಾರ್
ಸಮಾಜದ ದುಡ್ಡು ತಂದು ಕೊಟ್ಬಿಟ್ರಿ, ನಾವು ಇಸ್ಕೊಂಡ್ಬಿಟ್ಟಿದ್ದೀವಿ, ನಾವು ಪಾಪಕ್ಕೆ ಒಳಗಾಗ್ತಾ ಇದ್ದೀವಿ, ಇದನ್ನ ಹೆಂಗೆ ಪರಿಹಾರ ಮಾಡ್ಕೋಬೇಕು ಅಂತ, ಹೆಂಗೆ ಪರಿಹಾರ ಮಾಡ್ಕೋಬೇಕು ಅಂತ ತಿಪ್ಪೇಸ್ವಾಮಣ್ಣ. ಸಮಾಜದ ದುಡ್ಡು ಇವ್ರ ಅಪ್ಪನ ಆಸ್ತಿ ಆದ್ರೆ ಕೊಡ್ತದ್ನ ಹಿಂಗೆ, ಅಲ್ಲಿ 1 ಲಕ್ಷ, ಇಲ್ಲಿ 2 ಲಕ್ಷ, ಅಲ್ಲಿ 3 ಲಕ್ಷ. ನಮ್ಮ ಏನು ಮಾಡ್ತೀರಿ ನೋಡೋಣ, ಬರ್ರಿ ನೋಡ್ತೀನಿ. ಕಾಲ ಮುಗಿದಿದೆ, ಕಾಲ ಬಂದು ನಾನೇನು ಹೆದರ್ತಾ ಇಲ್ಲ. ಈಗ ನಮಗೆ ದೊಡ್ಡ ಗೂಟ ಪರಮೇಶ್ ಗೌಡ್ರೆ ಇದ್ಬೇಕಾರೆ ಮತ್ತೆ ಯಾಕೆ ಹೆದರ್ಬೇಕು ನಾನು? ಖಂಡಿತ ನಾನು ಹೆದರೋದಿಲ್ಲ. ಇವತ್ತು ಸುಮ್ಮನೆ ಅಣ್ಣಾಜಿ, ಅಪ್ಪಾಜಿ, ಅಮ್ಮಾಜಿ, ಕಿಮ್ಮಾಜಿ ಅನ್ಕಂತ ಜನರನ್ನು ಮರಳು ಮಾಡ್ಕೊಂತ ಅಮ್ಮು ಚುಮ್ಮು ಅಪ್ಪಾಜಿ ಕಕ್ಕಾಜಿ ಅನ್ಕಂತ ನಿನ್ನ ಕಪಟಿ ನೀನು ಪಾತ್ರಧಾರಿ. ಅಂತರಂಗನೂ ಶುದ್ಧಿ ಇಲ್ಲ, ಬಹಿರಂಗನೂ ಶುದ್ಧಿ ಇಲ್ಲ ನಿಂದ. ಜನ ನೀನು ಅರ್ಥ ಮಾಡ್ಕೊಂಡಿದ್ದಾರೆ. ಶಿವಶಂಕರ್ ವಿರುದ್ಧ ಸೆಣಸಕ್ಕೆ ಹೋಗ್ತೀಯಾ? ಏನಾಗಿದೆ ನಿನ್ನ ಗತಿ? ಹೋಗಪ್ಪ, ಒಂದು ಗ್ರಾಮ ಪಂಚಾಯತಿ ಗೆದ್ಕಂಪ ನೋಡೋಣ. ಶಿವಶಂಕರ್ ಕೃಪಕಟಾಕ್ಷದಿಂದ ಸಮಾಜದವರು ಏನೋ ಒಬ್ಬ ನಿಂತಿದ್ದಾನೆ ಬೆಳೀಲಿ ಅಂತ ಹೇಳಿ APMCಗೆ ನಿನ್ನ ಮೆಂಬರ್ ಮಾಡಿದ್ವಲ್ಲ, ಅದಾದಮೇಲೆ ಏನಾಗಿದೆಯಾ ನೀನು? ಒಂದರ ಆಗಕ್ಕಾಗತ್ತಾ? ಚಿಕ್ಕಬಿದ್ರಿ ಅಷ್ಟೇ. ಹಾಗಾಗಿ ಇವತ್ತು ನಾನಿನ್ನೂ ಚಿಕ್ಕಬಿದ್ರಿ ಭಾಳ ಮಾತಾಡಿದ್ದಾರೆ, ಇನ್ನು ಏನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಪೊಲೀಸ್ ರಕ್ಷಣೆಯಲ್ಲಿ ಬಂದು ಉಚ್ಚಾಟನೆ ಮಾಡಿದ್ರಲ್ಲ, ಅದು ನಿಮ್ಮ ಕಾಗದದಲ್ಲಿದೆ ಅಷ್ಟೇ. ಸಮಾಜದ ಮುಂದೆ ನೀವು ತಲೆ ಎತ್ತಕ್ಕಾಗದಂಥ ಸ್ಥಿತಿನಲ್ಲಿದ್ದೀರಿ. ಇವತ್ತು ಸ್ವಾಮೀಜಿಯವರು ಅರ್ತಿದ್ದಾರೆ, ಪರಿವರ್ತನೆ ಆಗಿದ್ದಾರೆ. ಬಸವ ಜಯಂತಿ ಆಚರಣೆ ಮಾಡೋದ್ರ ಮೂಲಕ ಸಂಪೂರ್ಣ ಜನರಿಗೆ ಒಟ್ಟಿಗೆ ಬದುಕಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ. ಇಲ್ಲಿ ಒಳಗೆ ಬರೋದು ಕಷ್ಟ ಇತ್ತು. ಇಲ್ಲಿ ಬರೀ ಚಪ್ಪಲಿ ಚಡ್ಡಿ ಹಾಕ್ಯಂಡವ್ರಿಗೆ ಒಳಗೆ. ಈ ಮಠದಲ್ಲಿ ಪಾಪ ಕಲರ್ ಲುಂಗಿ ಹಾಕ್ಕೊಂಡು ಯಾರು ಬಂದರೆ ಅವ್ರನ್ನ ಒಳಗೆ ಬಿಟ್ಕೊಂತಿರ್ಲಿಲ್ಲ, ಹಂಗೆ ಗೇಟ್ ಹಾಕ್ಕೊಂಬಿಡ್ತಿದ್ರು. ಈಗ ಕಾಲ ಬದಲಿಯಾಗಿದೆ. ಮುಕ್ತವಾಗಿ ಸ್ವಾಮೀಜಿಯವರು, ಪರಮೇಶ್ ಗೌಡರು ಹೇಳ್ದಂಗೆ ಮುಕ್ತವಾಗಿ ಸ್ವಾಮೀಜಿಯವರು ಸಿಗ್ತಾರೆ ಮಠದಲ್ಲೂ. ನಿಮ್ಮ ಆಸ್ತಿ ನಿಮ್ಮ ರಕ್ಷಣೆ. ಇವತ್ತು ಈ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವನು ಯಾರೋ ಅಲ್ಲಿ ಕೊತ್ತಂಬರಿ ನನಗೆ ಪಾಠ ಹೇಳ್ತಾನೆ. ಕೊತ್ತಂಬರಿನ ಕರಿಬೇವು ಮಾಡ್ತೀವಿ ಬಾಯಿಲಿ. ಅವನು ಹೇಳಿದ್ನಲ್ಲ ಪಪ್ಪ ಗರ್ತಿ ಬಗ್ಗೆ, ನಾನೇನು ಹೇಳೋದಿಲ್ಲ. ಪಾಪ ಇನ್ಯಾರು ನಮ್ಮ ಆ ರಾಜಣ್ಣ ಪಾಪ ಅರಿವಿಲ್ದವನು, ಅವನು ಪಾಪ ಏನು ಹೆಚ್ಚು ಮಾತಾಡೋದಿಲ್ಲ ಅವನ ಬಗ್ಗೆ. ನಾನು ಒಂದೇ ನಮ್ಮ ಅಪ್ಪಾಜಿ ಪ್ರೀತಿ ಅಳಿಯ, ಆದರೆ ಲೋಕಜ್ಞಾನನೇ ಇಲ್ಲ ಅವ್ನಿಗೇನು ಹೇಳ್ಬೇಕು ಹೇಳ್ರಿ. ಲೋಕಜ್ಞಾನ ಇದ್ದಿದ್ರೆ ಹಿಂಗೆ ಮಾತಾಡ್ತಿದ್ರ, ವಿಡಿಯೋ ಬಿಡ್ತಿದ್ರ. ಮುಟ್ಬಾರ್ದ ಹತ್ರ ಮುಟ್ಸ್ಕೊಂಡಿದ್ದಾರಂತೆ. ನಿನಗೆ ಗೊತ್ತೇನಪ್ಪ? ನೋಡಿದ್ಯಾ ಬಂದು? ಪಾಪ ಆ ಮಕ್ಕಳನ್ನ ದುಡ್ಡು ಕೊಟ್ಟು ಕರ್ಕೊಂಬಂದು ಸುಳ್ಳು ಹೇಳಿಸಿ ಸ್ವಾಮೀಜಿಗಳಿಗೆ ಅಪಚಾರ ಮಾಡಕ್ಕೆ ಬಂದರು. ಸುದ್ದಿದ್ದವ್ರಿಗೆ ಎಂದೂ ಅಪಚಾರ ಮಾಡೋಕ್ಕಲ್ಲ. ನಮ್ಮ ಸ್ವಾಮೀಜಿ ಬಾಯಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಆದರೆ ಮನಸ್ಸು ದೇಹ ಸುದ್ದಿ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಏನಾಯ್ತು ಆ ಕೇಸು? ಏನೂ ಆಗೋದಿಲ್ಲ, ನಾನು ನೋಡ್ಕೊಂತೀನಿ. ನಿಮ್ಮ ಜೊತೆಗೆ ಭಾಳ ಜನ ಇದ್ದಾರೆ, ಕಾಣದ ಕೈಗಳು ನಿಮ್ಮ ಹಿಂದೆ ಇದ್ದಾವೆ, ನನಗೆ ಗೊತ್ತಿದೆ. ನೀವೇನು ಕಡಿಮೆ ಇಲ್ಲ. ಅವನು ಹೇಳಿದ್ನಲ್ಲ ಇಂಟರ್ನ್ಯಾಷನಲ್ ಅಂತ ಹೇಳಿ, ನನಗೆ ಗೊತ್ತಿದೆ ನಿಮ್ಮ ಹಿಂದೆ ಯಾರ್ಯಾರಿದ್ದಾರೆ ಅಂತೇಳಿ. ಹಂಗಾಗಿ ನೀವೇನು ಭಯ ಪಡಬೇಕಾಗಿಲ್ಲ, ನಾವು ನಿಮ್ಮ ಜೊತೇಲಿ ಇರ್ತೀವಿ. ನೀವು ಪರಿವರ್ತನೆ ಆಗಿ ನಮ್ಮ ತಂದೆ ಸಮಾಧಿಗೆ ಯಾವತ್ತು ಬಂದು ಹೋದ್ರೋ ನಾವು ನಿಮ್ಮನ್ನು ಮನಸ್ಪೂರ್ವಕವಾಗಿ ಅಪ್ಕೊಂಡಿದ್ದೀವಿ, ನಿಮ್ಮ ಜೊತೇಲಿ ಇರ್ತೀವಿ. ಇನ್ನು
ಬೀಚಿ ಒಂದು ಮಾತು ಹೇಳಿದ್ದಾರೆ ಗೊತ್ತಲ್ಲ ಅರುಣ, ಕೋಳಿ ರುಚಿ ಕಂಡವನಿಗೆ ಹೋಳಿಗೆ ತಿನ್ನಕ್ಕೆ ಇಷ್ಟ ಆಗಲ್ಲ ಅಂತೇಳಿ. ಸಮಾಜದಣ, ಸಾರ್ವಜನಿಕರಣ, ಲೂಟಿ ಹೊಡೆದವನಿಗೆ ದುಡಿಮೆ ಮಾಡೋಕ್ಕೆ ಬರ್ತತ್ತ? ಬರೋದಿಲ್ಲ. ಈ ಕೊಡೋನ್ನು ಫ್ಲೆಕ್ಸ್ ಹಾಕಿ ಅನ್ನು, ಜನರ ಮುಂದೆ ಹೋಗೋವನ್ನು, ಗಣಪನ ಹಬ್ಬಕ್ಕೆ ಆಗ್ಲೆಲ್ಲ ಹೋಗಿ ಕುಣಿದು ಬರ್ತದ್ನಲ್ಲ, ಮುಗೀತು ಅಂತ್ಯ. ನಾನು ಜೀವಂತಿರೋವರೆಗೂ ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆನಲ್ಲಿ, ಈ ರಾಜ್ಯದಲ್ಲಿ ಸಮಾಜ ಸೇವೆ ನನ್ನ ಅಧಿಕಾರಕ್ಕೆ ಇರಲಿ ಬಿಡಲಿ ನಾನು ಮಾಡ್ತೀನಿ. ಇದು ನನ್ನ ಧ್ಯೇಯ. ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗೋದಿಲ್ಲ. ಯಾರು ಹೇಳಿದ್ನಲ್ಲ, 1000 ಕೋಟಿ ಇದ್ದರು ತಿಪ್ಪೇಸ್ವಾಮಣ್ಣ ವಿಭೂತಿ ಕಾಯಂ, 3 ಬಿಲ್ಪತ್ರಿ ಕಾಯಂ, ಕೋಟಿ ಕೋಟಿ ಉಂಗುರ ಹಾಕ್ಯಂಡರ್ದು ಹಂಗೆ ಹೈಟ್ ಕಳಿಸಿದಾರ, ಬಿಚ್ಕೊಂಡೆ ಕಳಿಸೋದು. ಸಮಾಜ ಸೇವೆ ಮಾಡಿ ಭಗವಂತನಿಗೆ ಇಷ್ಟ ಆಗೋಣ, ಸಮಾಜದವ್ರಿಗೆ ಇಷ್ಟ ಆಗೋಣ. ನಾವು ಮಾಡೋ ಕೆಲಸದ ಮೇಲೆ ದೊಡ್ಡವರಾಗೋಣ. ನಾವು ಹುಟ್ಟಿದ ಜಾತಿಯಿಂದ ದೊಡ್ಡವರಾಗೋದಿಲ್ಲ, ನಮ್ಮ ಕುಲದಿಂದ ದೊಡ್ಡವರಾಗೋದಿಲ್ಲ. ನಮ್ಮ ನಡೆ ನುಡಿ, ನಮ್ಮ ಕಾರ್ಯದಿಂದ ನಾವು ದೊಡ್ಡವರಾಗ್ತೀವಿ. ಹಾಗೆ ನಾವು ಆ ತತ್ವದವನು. ನಾನು ಸ್ವಲ್ಪ ನೇರವಾಗಿಯೇ ಮಾತಾಡೋದು, ನೇರವಾಗಿ ಎಲ್ಲ ಸ್ವಾಮಿಗಳ ಹತ್ರನೂ ಮಾತಾಡ್ತೀನಿ. ಹಂಗಾಗಿ ನಾನು ಪ್ರಿಯ ಎಲ್ಲ ಸ್ವಾಮಿಗಳಿಗೂ ಕೂಡ. ಅವರ ಭಾಳ ಚರ್ಚೆಗಳು ನಡೀತಿರ್ತವೆ. ಸತ್ಯ ಹೇಳೋಕ್ಕೆ ಯಾಕ್ರಿ ಹೆದರ್ಬೇಕು? ಧರ್ಮದಿಂದ ನಡ್ಕೊಳಕ್ಕೆ ಯಾಕೆ ಹೆದರ್ಬೇಕು? ನನ್ನ ಕೈ ಶುದ್ಧ ಇದ್ದಾವೆ, ನಾನು ಕಪಟಿ ಅಲ್ಲ. ಪ್ರಾಂಜಲ ಮನಸ್ಸಿನಿಂದ ಆತ್ಮಶುದ್ಧಿಯಿಂದ ಮಾತಾಡ್ತೀನಿ. ಅಂತರಂಗದಲ್ಲೊಂದು, ಬಹಿರಂಗದಲ್ಲೊಂದು ನಾನು ಮಾತಾಡೋದಿಲ್ಲ. ನಮ್ಮ ಸಿದ್ಧಾಂತ ಮಾತಾಡಿದ್ನಲ್ಲ, ಕರೆಕ್ಟಾಗೆ ಮಾತಾಡ್ಬಿಟ್ಟ. ಅಂತರಂಗನೂ ಇಲ್ಲ, ಎಲ್ಲ ಬಹಿರಂಗ ಮಾಡಿ ಇಟ್ಬಿಟ್ಟ. ಮೆಚ್ಚಿದೆ ನಾನು. ಅಜಯ್ನು ಚೆನ್ನಾಗಿ ಮಾತಾಡ್ದ. ಅವನೇನು ಹೇಳ್ದ, ಬಿದ್ದವನಿಗೆ ಎತ್ತಕ್ಕೆ ಬಸವ ಹೆಂಗೋ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕ್ಕೆ, ಕೈ ಹಿಡಿಯೋಕ್ಕೆ ಶಿವಶಂಕರ್ ಹಂಗೆ ಅಂತ ಹೇಳ್ದ. ನಾನು ಹಂಗೆ. ನಾನೇನು ಅಧಿಕಾರ ಇನ್ನು ಬೇಕೇ ಬೇಕು ಅಂತ ಬಯಸ್ತಾ ಇಲ್ಲ. ಭಗವಂತ ಇಚ್ಛೆ ಇದ್ದರೆ, ನಾನು ಹಣೆ ಬರದಲ್ಲಿ ಬರೆದಿದ್ರೆ, ಜನರು ಸಾರ್ವಜನಿಕರು ನನಗೆ ಆಶೀರ್ವಾದ ಮಾಡಿದರೆ ನಾನು ಸೇವೆ ಮಾಡ್ತೀನಿ. ಸಾರ್ವಜನಿಕ ಸೇವೆ ಇಲ್ಲೇ ಇದ್ದರೂ ಸೇವೆ ಮಾಡ್ತೀನಿ. ನನ್ನ ಶಕ್ತಿ ಏನು ಅನ್ನೋದು ಲೋಕಕ್ಕೆ ಗೊತ್ತಿದೆ. ಹಾಗಾಗಿ ನಾನಿವತ್ತು ಕೊನೆಯ ಮಾತು ಹೇಳೋದಿಷ್ಟೇ. ಲೆಕ್ಕ ಕೊಡಿ ಚಳುವಳಿ ಕಾಳಗಿಚ್ಚಿನಂತೆ ಹಬ್ಬತಾ ಇದೆ. ಅದರ ನೇತೃತ್ವ ಸುಮ್ಮನಿದ್ದ ಪರಮೇಶ್ ಗೌಡ್ರನ್ನ ಮುಟ್ಟಿಬಿಟ್ಟಿದೆ ಅದು. ಅವನು ಯಾರ ಕೇಳ್ದ, ಹೂ ಇಸ್ ಪರಮೇಶ್ವರ್ ಗೌಡ, ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ಲೇ, ನಿನಗೇನು ಗೊತ್ತಾಯ್ತು? ಪರಮೇಶ್ ಗೌಡ್ರ ಕಾಂಟ್ರಿಬ್ಯೂಷನ್ ಏನು ಅನ್ನೋ ಸಮಾಜಕ್ಕೆ ನಿಮ್ಮ ತಂದೆಯವ್ರಿಗೆ ಏನು ಕೊಟ್ಟಿದಾರ ನಿನಗೆ ಗೊತ್ತಿದೆಯಾ? ಅವರೆಲ್ಲ ಜೊತೆಗಿರೋದಕ್ಕೆ ನಮಗೆ ಶಕ್ತಿ ಕಣ. ಫೂಲಿಶ್ ಫೆಲೋ. ಏನು ಅನ್ಕೊಂಡಿದ್ಯಾ ಪರಮೇಶ್ ಗೌಡ್ರನ್ನ? ಅವರು ಸುಮ್ಮನಿದ್ದಾರೆ ಅಂದರೆ ಶಕ್ತಿ ಇಲ್ಲ ಅಂತಲ್ಲ. ಸಮಾಜದಲ್ಲಿ ಸದ್ಬುದ್ಧಿ ಹೇಳ್ತಕ್ಕಂಥ ಶಕ್ತಿ ಇದೆ. ಪರಮೇಶ್ ಗೌಡ್ರ ಕಾಂಟ್ರಿಬ್ಯೂಷನ್ ನಾವು ದುಡ್ಡಿನಲ್ಲಿ ಅಳಿಯೋಕ್ಕಾಗಲ್ಲ. ಅವ್ರು ಮಾಡಿರೋ ಕೆಲಸದ ಮೇಲೆ ಅಳಿಬೇಕು. ಅಂಥ ಶಕ್ತಿ ಪರಮೇಶ್ ಗೌಡ್ರು. ಅಂಥವ್ರನ್ನ ಇವತ್ತು ಹೋರಾಟ ಸಮಿತಿ ಅಧ್ಯಕ್ಷರು ಮಾಡಿದ್ದೀರಿ. ಗುರಿ ಮುಟ್ಟೋವರೆಗೂ ಪರಮೇಶ್ ಗೌಡ್ರು ಸುಲಭವಾಗಿ ಬಿಡೋದಿಲ್ಲ. ನಾನು ಮಲಗೋದಿಲ್ಲ. ಪರಮೇಶ್ ಗೌಡ್ರ ಜೊತೆಯಲ್ಲಿ ಹಗಲಿರುಳು ಕೆಲಸ ಮಾಡ್ತೀನಿ ನಾನು. ಅಧಿಕಾರ ಶಾಶ್ವತ ಅಲ್ಲ, ಅಂತಸ್ತು ಶಾಶ್ವತ ಅಲ್ಲ, ಹಣ ಶಾಶ್ವತ ಅಲ್ಲ. ನಾವು ಮಾಡಿದ ಕೆಲಸ ಕಾರ್ಯ ಏನಿದೆಯಲ್ಲ ಅದು ಶಾಶ್ವತ. ಅಂಥ ಕೆಲಸನ ಇವತ್ತು ಲೆಕ್ಕ ಕೊಡೋ ಚಳುವಳಿ ರಾಜ್ಯದಾದ್ಯಂತ ಪರಮೇಶ್ ಗೌಡ್ರ ಜೊತೆಯಲ್ಲಿ ಈಗ ನಾನು ಮಾತಾಡಿದ್ದೀನಿ. ಎಲ್ಲರೂ ಜಿಲ್ಲೆಗೆ ಹೋಗೋಣ, ಅವ್ರು ಕರೆದಿದ್ದಾರೆ.
ವಿಜಯನಗರ ಜಿಲ್ಲೆನವರು. ಫಸ್ಟ್ ನಮ್ಮಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಪಾಪ ಆ ಸಿದ್ಧಲಿಂಗ ಸ್ವಾಮಿ ಒಳ್ಳೆ ಮನುಷ್ಯ, ಸಮಾಜ ಕಟ್ಟಿದ ಮಹಾಪುರುಷ ಆತ. ಸತ್ಯ ಹೇಳಬೇಕು ಅಂತ ಹೇಳಿದರೆ ಅವ್ರ ಮಾತು, ಅವ್ರ ಕೃತಿ, ಅವ್ರು ಮಾತನಾಡಿದರೆ ಹಾಗೆ ಹೃದಯ ಕೆರಳಬೇಕು, ಹೃದಯ ಅರಳಬೇಕು, ಕುಂತವನು ಎದ್ದು ನಿಲ್ಲಬೇಕು, ಹಂಗಿದ್ದು ಮಾತು. ಇದನ್ನೆಲ್ಲ ಕಟ್ಟಕ್ಕೆ ಕೊಟ್ಟ ಈ ದಾನಿಗಳು ಎಷ್ಟು ಜನ ಕೊಟ್ಟಿದ್ದಾರೆ. ನೀವೇನು ಮಾಡಿದಿರಿ? ನೀವೆಲ್ಲ ಕಮಿಟಿಯವ್ರ ಬುಕ್ ಆದರೆ ಎಷ್ಟೋ ಸಂದರ್ಭದಲ್ಲಿ ಬುಕ್ಕಾಗಿ ಸಹಾಯ ಮಾಡಿದವ್ರನ್ನ ಕೊಡ್ಲಿ ಪೆಟ್ಟು ಕೊಟ್ಟಿದ್ದೀರ ನೀವೆಲ್ಲ. ಇನ್ನೂ ಹೆಚ್ಚು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸಮಾಜ ದುಡ್ಡು, ಸನ್ಯಾಸಿ ದುಡ್ಡು, ದೇವ್ರ ದುಡ್ಡು, ಭಕ್ತರ ದುಡ್ಡು ತಿಂದವರು ಉದ್ಧಾರ ಆಗಲ್ಲ, ನೀವು ಮುಕ್ತಿ ಸಿಗೋದಿಲ್ಲ. ಇಷ್ಟು ಮಾತ್ರ ತಿಳ್ಕೊಂಬಿಟ್ರೆ. ನೀವು ಮರ್ಯಾದೆಯಿಂದ ಗೌರವ ಇದ್ದರೆ ನಾಳೆನೇ ಬಸವಾಚರಣೆನೇ ಮಾಡಿಲ್ಲ ಅಂದಮೇಲೆ ನೀವು ಭೂಮಿ ಮೇಲಿರೋಕ್ಕೆ ಲಾಯಕ್ಕಲ್ಲ. ನಿಮಗೆ ಮರ್ಯಾದೆ ಇಲ್ಲ ಸಮಾಜದಲ್ಲಿ. ನಿಮ್ಮ ಮರ್ಯಾದೆ ನೀವೇ ಕಳ್ಕೊಂಡಿದ್ದೀರ. ಬಸವಾಚರಣೆ ಇವತ್ತು ಶ್ರೀಮಠದಲ್ಲಿ ನಡೆದಿದೆ. ಇವತ್ತು ಹೊಸ ಪರ್ವ ಪ್ರಾರಂಭ ಆಗಿದೆ. ಲೆಕ್ಕ ಕೊಡೋ ಚಳುವಳಿ ಇದು ನಿರಂತರವಾಗಿರ್ತದೆ. ಏನೋ 2 ದಿವಸದಲ್ಲಿ ನಾವು ಕೊಟ್ಟು ಬಿಡ್ತೀವಿ, ಕೈ ತೊಗೊಂಡ್ಬಿಡ್ತೀವಿ. ಯಾರು ಕೇಳ್ತಾರೆ ನಿಮ್ಮ ಲೆಕ್ಕ? 2 ದಿವಸದಲ್ಲಿ ಜನ ಫೋನ್ ಮಾಡ್ತಾರೆ. ನಿನ್ನೆ ಜಗಳೂರು ತಾಲೂಕು ಗಡಿಮೆಕುಂಟೆಯಿಂದ ಯಾರೋ ಫೋನ್ ಮಾಡಿದ್ರು. ದಾಸೋಹಕ್ಕೆ 1 ಲಕ್ಷ ಕೊಟ್ಟಿದ್ದೀವಿ, ಪೀಠ ಕಟ್ಟಕ್ಕೆ ಒಂದು ಲಕ್ಷ ಕೊಟ್ಟಿದ್ದೀವಿ. ನಮಗೆ ಲೆಕ್ಕನೂ ಇಲ್ಲ, ಬುಕ್ಕನೂ ಇಲ್ಲ, ನಮಗೆ ಮರ್ಯಾದೆನೂ ಇಲ್ಲ, ಕರೆದೂ ಇಲ್ಲ ಅಂತ. ಹಿಂಗೆ ಅನೇಕರಿದ್ದಾರೆ. 1 ರೂಪಾಯಿಂದ ಕೋಟಿ ಕೊಟ್ಟವರಿದ್ದಾರೆ. ಅವ್ರದ್ದೆಲ್ಲ ನಾವು ಲೆಕ್ಕ ತಗೊಂತೀವಿ. ಪರಮೇಶ್ಗೌಡ್ರು ಅದೇ ಅವ್ರ ಕಾಯಕ. ಇನ್ಮೇಲೆ ಲೆಕ್ಕ ತಗೊಂಡು ಒಂದು ದಿವಸ ಫಿಕ್ಸ್ ಮಾಡ್ತಾರೆ. ನಾಳೆ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ. ಫಿಕ್ಸ್ ಮಾಡಿದಾಗ ರಾಜ್ಯದ ಜನ ಕರೆದು ಕೊಡ್ರಿ, ಸತ್ಯವಾನರಾಗಿದ್ದರೆ. ಸತ್ಯ ಹರಿಶ್ಚಂದ್ರಂತೆ ಪೋಸ್ ಕೊಡ್ತೀರಲ್ಲ ಎಲ್ಲರ ಮುಂದೆ, ನಾವು ಸಮಾಜ ಕಟ್ತೀವಿ. ಏನು ಕಟ್ಟಿದ್ದೀರಪ್ಪ? ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರನ್ನ ಎತ್ತಿದ್ದೀರಾ? 2A ಮೀಸಲಾತಿಗೆ ಏನಾರು ಹೋರಾಟ ಮಾಡಿದ್ದೀರಾ? ಬೆಳಗಾವಿನಲ್ಲಿ ನಾವು ಲಾಠಿ ಏಟ್ ತಿಂದ್ವಲ್ಲ, ಅವತ್ತು ನೀವು ಯಾರು ಬಂದ್ರ? ಅವತ್ತು ನೋವಿನಿಂದ ನಾನು ಮಾತನಾಡಿದ್ದೀನಿ. ಆದರೆ ನೀವು ಈ ಸಮಾಜದ ಚುಕ್ಕಾಣಿ ಹಿಡಿದು ನಡೆಸೋಕ್ಕೆ ನಿಮ್ಗೆ ಯಾವ ಅರ್ಹತೆಯೂ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಮಹಾನ್ ಸ್ವಾಮೀಜಿಯವರು ಅವತ್ತೇನು ಪ್ರಾರಂಭ ಮಾಡಿದ್ದಾರೆ ಲೆಕ್ಕ ಕೊಡಿ ಚಳುವಳಿ, ಇವತ್ತು 18 ವರ್ಷಕ್ಕೆ ಇವತ್ತು ಕಾಳ್ಗಿಚ್ಚಿನಂತೆ ಹಬ್ಬಿದೆ. ನಾವೆಲ್ಲರೂ ಅದರ ಜೊತೆಯಲ್ಲಿದ್ದು ಸ್ವಾಮೀಜಿಯವರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥ ಸ್ವಾಮೀಜಿಯವರಿಗೆ ನಾವು ಜೊತೆಯಲ್ಲಿದ್ದು ನಿಮ್ಮ ರಕ್ಷಣೆ ಮಾಡ್ತೀವಿ. ಸಮಾಜ ನಿಮ್ಮ ಜೊತೆಯಲ್ಲಿದೆ, ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ಪೂಜಾ ಕೈಂಕರ್ಯ, ಜನರ ಭಾವನೆಗೆ ಸ್ಪಂದಿಸಿ ಖಂಡಿತವಾಗಿ ನೀವು ನಡೀತೀರಿ ಇನ್ನು ಮುಂದೆ ಅನ್ನೋ ವಿಶ್ವಾಸ ನಮಗಿದೆ. ಭಗವಂತ ನಿಮ್ಮ ಜೊತೆಯಲ್ಲಿದ್ದಾನೆ. ಸಮಾಜ ಭಗವಂತನಂತೆ ನೀವು ಕಾಣ್ತೀರಿ ಅಂತ ಭಾವಿಸಿ ಇವತ್ತಿನ ಕಾರ್ಯಕ್ರಮ ಏನು, ಇವತ್ತಿನ ಈ 12 ದೋಷಾರೋಪಣೆ ಕೊಟ್ಟರಲ್ಲ, 12 ದೋಷಾರೋಪಣೆ, ಅದ್ರಾಗ ಯಾವ ಉರುಳಿಲ್ಲ. ಏನ್ರಿ ವಕೀಲ್ರೆ, ಉರುಳದಾವ ಇದ್ರಾಗೆ? ನೀವು ಬರ್ರಿ, ಕಾನೂನಾತ್ಮಕವಾಗಿ ಬರ್ರಿ, ನೋಡೋಣಂತೆ. ಕಾನೂನಾತ್ಮಕವಾಗಿ ಅದೇನೋ ದರನೇ ಎಳಿತೀವಿ ಅಂತ. ನಾವು ಸುಮ್ಮನಿದ್ದೀವಿ ಅಂದರೆ ಶಕ್ತಿ ಇಲ್ಲ ಅಂತ ಅಲ್ಲ. ನೀವು ಬಂದು ಮುಟ್ರಿ, ಇನ್ಮೇಲೆ ನೋಡ್ತೀವಿ. ಬೀಗ ಓಪನ್ ಮಾಡೋರು ನಾವೇ, ಗೇಟಿಂದು ಇನ್ನು ಬೀಗ ಹಾಕೋರು ನಾವೇ. ಬರ್ರಿ ನೋಡೋಣ. ಏನಪ್ಪ ಅರುಣ? ಹಾಂ, ನೀನು ಹೇಳಿದೆಯಲ್ಲ, ನೋಡಿದೆ. ಶಿವಶಂಕರಣ್ಣ ಬರ್ತಾನಂದ್ರೆ ಇಷ್ಟು ಹೆದರ್ಬೇಕಾ ನೀವು? ಎಷ್ಟು ಚೆನ್ನಾಗಿ ಹೇಳಿದೀಯ. ಖಂಡಿತ ನಾನು ನಿಮ್ಮ ಜೊತೆಲಿರ್ತೀನಿ. ನೀವೇನು ಸಮಾಜದ ಹೆಸರ ಮೇಲೆ ಲೂಟಿ ಮಾಡಿದ್ದೀರಲ್ಲ, ಈ ಲೂಟಿ ತಿಂದದ್ದನ್ನು ಕಕ್ಕಲೇಬೇಕು. ಕಕ್ಕವರೆಗೂ ಈ ಬಿಡಲ್ಲ. ಹೋರಾಟ ನಿರಂತರ. ಲೆಕ್ಕ ಕೊಡಿ, ಮನೆಗೆ ನಡಿ ಚಳುವಳಿ ನಿರಂತರವಾಗಿ ಇರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ
ಸ್ವಾಮೀಜಿಗಳು ಆತಂಕ ಪಡಬೇಡ್ರಿ ನನ್ನ ಮಾತಿನಿಂದ. ನನ್ನ ಮಾತು ಸ್ಫಟಿಕದಂತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ಸಮಾಜ ಹೌದೌದೆನಬೇಕು ಅನ್ನಂಗೆ ನಾನು ನಡ್ಕೊಂತೀನಿ. ಖಂಡಿತವಾಗಿ ನಿಮ್ಮ ಜೊತೆಲಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಸವನ ಬೆಳಕಿನಿಂದ ನಿಮ್ಮ ಬದುಕು, ನಮ್ಮ ಬದುಕು, ಸಮಾಜದ ಉದ್ಧಾರ ಎಲ್ಲ ಆಗತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಹಾಗೆಯೇ ಎಲ್ಲ ಭಾಗದಿಂದ ಬಂದಿದ್ದೀರಿ. ನಿಮ್ಮ ಶಕ್ತಿ ನನಗೆ ಇಮ್ಮಡಿಯಾಗಿದೆ. ನನಗೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆ ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ತನು ಮನ, ಇವತ್ತಿನ ಕಾರ್ಯಕ್ರಮಕ್ಕೆ ತನು ಮನ ಧನ ಏನು ಸಾಕಾರ ಮಾಡಿದಿರಿ ಎಲ್ಲ ಪುಣ್ಯಾತ್ಮರಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಖಂಡಿತ ಸಮಾಜ ಸ್ವಾಮೀಜಿಯವ್ರ ಜೊತೆ ನಿಲ್ಲುತ್ತೆ ಅಂತ ಮತ್ತೊಮ್ಮೆ ಭರವಸೆ ಕೊಟ್ಟು, ಇನ್ನೂ ಪ್ರಸಾದ ಇದೆ. ತಾಯಂದರು 11 ಗಂಟೆ ಆದರೂ ಇದ್ದಾರೆ, ಬಂದಿದ್ದಾರೆ, ನಮಗೆ ಸಂತೋಷ ಆಗಿದೆ. ಖಂಡಿತ ಪ್ರಸಾದ ಸ್ವೀಕರಿಸಿ ಹೋಗಬೇಕು ಅಂತ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.